ಇದೊಂದು ಸಾಮಾನ್ಯ ಹುಡುಗಿ, ನಾವು ಮಂಗಳೂರಿಗೆ ಬಂದೆವು. ಮಂಗಳೂರು ನಾನು ನಿಜವಾಗಿ ಇಲ್ಲಿ ಬಂದ ನಂತರವೇ ಎಲ್ಲ ರೀತಿಯಲ್ಲೂ ನಾನು ಅರಳಿದ್ದು. ಓಂಕಾರೇಶ್ವರ ಯಕ್ಷಗಾನ ತಂಡ ಅಂತ ಇದನ್ನು ಕಟ್ಟಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಈ ತಂಡದಿಂದ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಪ್ರಾಯದ ಎಣಿಸಿದ್ರೆ ಮಾತ್ರ ಪ್ರಾಯ ನಮಗೆ ಅಂದ್ರೆ ತಾಯಿಗೆ ಹೇಳಿದ್ದು, ಒತ್ತಡ ಹಾಕ್ಬೇಡಿ ಮಕ್ಕಳಿಗೆ ಬಿಡಿ ಬಿಡಿ. ಎಲ್ರಿಗೂ ನಮಸ್ಕಾರ, ನಾನು ಪ್ರಜ್ವಲ್ ಬಲ್ಲೆ. ನಾವಿವತ್ತೊಂದು ಸಾಧಕಿಯ ಮನೆಯಲ್ಲಿದ್ದೇವೆ ಅಂತಾನೆ ಹೇಳ್ಬೋದು. ಇವರ ಹೆಸರು ನಿರಂಜಯ ನಾರಾಯಣ ಅಂತ. ಇವರು ಸುಮಾರು 10 ವರ್ಷಗಳಿಂದ ಓಂಕಾರೇಶ್ವರ ಯಕ್ಷಗಾನ ತಂಡ ಅಂತ ಇದನ್ನು ಕಟ್ಟಿ ಅನೇಕ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಈ ತಂಡದಿಂದ ಪ್ರಯೋಜನವನ್ನು ಪಡೀತಾ ಇದ್ದಾರೆ. ಇವರ ಬಗ್ಗೆ ನಾವು ತಿಳ್ಕೊಂಡು ಬರೋಣ, ಬನ್ನಿ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮಗೆ ಹೇಳ್ಬೋದಾ? ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ ನೀವು ಕೇಳಿದಿರಲ್ಲ, ಆ ಕ್ಷೇತ್ರದಲ್ಲಿ ನನ್ನ ಹಿರಿಯರ ಮನೆ, ಮೂಲ ಮನೆ ಇರುವುದು ಅಲ್ಲಿ. ನನಗೆ ಚಿಕ್ಕಂದಿನಿಂದಲೂ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ವಿಷಯದಲ್ಲಿಯೂ ನಾನು ಭಾರಿ ಆಸಕ್ತಿ ಹೊಂದಿರುತ್ತೇನೆ. ಓದೋದ್ರಲ್ಲಿ ಕತೆ ಕಾದಂಬರಿ ಓದೋದು, ನೃತ್ಯ, ನಾಟಕ, ಹಾಗೆಯೇ ಕಲಿದ್ರೆ ಇನ್ನು ಅಷ್ಟು ಮುಂದೆ ಇದ್ದೇನೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೂ ಎಲ್ಲಕ್ಕೂ ಮನೆಯವರ ಸಪೋರ್ಟ್ ಒಳ್ಳೆಯದಿತ್ತು. ಹಳ್ಳಿ ನನ್ನ ತಂದೆ ಸೀತಾರಾಮ್ ಪೂಜಾರಿ, ತಾಯಿ ಗುರುವಮ್ಮ ಅಂತೇಳಿ ಅವರು ಒಳ್ಳೆ, ಮತ್ತು ನಮ್ಮ ಕುಟುಂಬದ ಎಲ್ಲರೂ ಕೂಡ ಸಂಬಂಧಿಕರು ಎಲ್ಲರೂ ಕೂಡ ಸಪೋರ್ಟೇ ನಮಗೆ. ಹಾಗಾಗಿ ನಮಗೆ ಮುಂದೆ ಮುಂದೆ ಹೋಗುವ ಅಂಥೇಳಿ ಒಂದು ಏನು ಗೊತ್ತಾಗಲಿಲ್ಲ ನಮಗೆ. ಹೋಗುದು ಎಲ್ಲಕ್ಕೂ ಎಲ್ಲ ಮಾಡುವ ಅಂಥೇಳಿ ಮಾಡ್ತಾ ಇದ್ದೆ. ಆಯಿತು, ನನ್ನ ಗ್ರ್ಯಾಜುಯೇಷನ್ ಆಯಿತು. ಆದರೆ ನಾನು 8th ಇರುವಾಗ ನನ್ನ ತುಂಬ ಸಪೋರ್ಟ್ ಮಾಡಿದ ತಂದೆ ತೀರಿ ಹೋದರು. ಅದು ಇಲ್ಲಿ ಹಾಸ್ಟೆಲ್, ಇಲ್ಲಿ ಕಪಿತನ್ಯ, ನನ್ನ ಇದು ಇಲ್ಲಿ ಸುತ್ತಮುತ್ತ ಎಲ್ಲ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ಈಗ ಇಲ್ಲಿದ್ದೆ, ಬಿಟ್ಟು ಮನೆಗೆ ಹೋದೆವು. ಅದರ ನಂತರ ಕಾನ್ವೆಂಟಲ್ಲೆಲ್ಲ ಕಲಿತೆವು. ನಂತರ ಡಿಗ್ರಿ ಆದ ನಂತರ ನಾನು ಕಾಲೇಜಲ್ಲಿ ಕೂಡ ಹಾಗೆ ನಾವು ತುಂಬ ಇದರಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಿದ್ದೇವೆ. ಅಂದರೆ ಡ್ಯಾನ್ಸ್, ಮೇನ್ ಡ್ಯಾನ್ಸ್. ನನಗೆ ನನ್ನ ಡ್ಯಾನ್ಸ್ ಮಾಸ್ಟರ್ ವಿಠಲ್, ನನ್ನ ಡ್ಯಾನ್ಸ್ ಟೀಚರ್ ಅವರು. ಅಂದರೆ ಕ್ಲಾಸಿಗೆ ಹೋಗ್ತಿರ್ಲಿಲ್ಲ, ಅವರ ಪ್ರೋಗ್ರಾಮ್ ಇದ್ದಾಗ ಅವ್ರು ನನ್ನ ಕರೀತಿದ್ರು. ಹೈಸ್ಕೂಲಲ್ಲಿ ಪ್ರೋಗ್ರಾಮ್ ನಮಗೆ ಅಂದರೆ ಕೈಕಂಬಕ್ಕೆ ಅವ್ರನ್ನ ರೋಸಾ ಮಿಸ್ಟಿಕ್ ಕಾನ್ವೆಂಟಲ್ಲಿ ಇದ್ದೆ ಅಲ್ಲಿ ಹೈಸ್ಕೂಲ್ ಮಾಡುವಾಗ. ಅಲ್ಲಿಗೆ ನಮಗೆ ಕಲಿಸ್ಲಿಕ್ಕೆ ಮಾಸ್ಟರ್ ವಿಠಲ್ ಬರ್ತಿದ್ರು ಡ್ಯಾನ್ಸ್ ಕಲಿಸ್ಲಿಕ್ಕೆ. ಅವರು ನಂತರ ನನ್ನನ್ನು ಕಾಲೇಜಲ್ಲಿ ಯೂನಿವರ್ಸಿಟಿ, ಈಗ ಯೂನಿವರ್ಸಿಟಿ ಹೇಳ್ತೀರಾ, ಆಗ ಗೌರ್ಮೆಂಟ್ ಕಾಲೇಜ್. ನಮಗೆ ಮಂಗಳೂರಿದು ಏನು ವಿಷಯ ಗೊತ್ತಿಲ್ಲ, ಹಳ್ಳಿದೊಂದು ಸಾಮಾನ್ಯ ಹುಡುಗಿ. ನಾವು ಮಂಗಳೂರಿಗೆ ಬಂದೆವು. ಮಂಗಳೂರು ನಾನು ನಿಜವಾಗಿ ಇಲ್ಲಿ ಬಂದ ನಂತರವೇ ಎಲ್ಲ ರೀತಿಯಲ್ಲೂ ನಾನು ಅರಳಿದ್ದು. ಹಾಗೆ ನಾನು ಇಲ್ಲಿ ಬಂದಾಗ ಅವರು ಕಾಲೇಜಲ್ಲಿ ಅವರು ಪ್ರೋಗ್ರಾಮ್ ಮಾಡುವಾಗ ಅವರು ನನ್ನನ್ನು ಕರೆದ್ರು, ನೀನು ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಹಾಗೆ ನಾನು ಕಾಲೇಜಲ್ಲಿ ಕೂಡ ಕಿತ್ತೂರು ಚೆನ್ನಮ್ಮ ಅಂತೇಳಿ ಅವರೊಂದು ನಾಟ್ಯ ಇದು ಮಾಡಿದ್ರು, ನೃತ್ಯ ರೂಪಕ. ನನಗೆ ಕಿತ್ತೂರು ಚೆನ್ನಮ್ಮವೇ ಕೊಟ್ಟರು. ಹಾಗೆ ಕಾಲೇಜಲ್ಲಿ ಕೂಡ ನಾನು ಮತ್ತು ಸ್ಪೋರ್ಟ್ಸಲ್ಲಿ ಇದ್ದೆವು, ನಾವು ಎಲ್ಲದರಲ್ಲೂ ಇದ್ದೆವು. ಹಾಗೆ ಈಗ ಇವರಿದ್ದಾರೆಲ್ಲ ಅಣ್ಣ ರಮನಾಥ್ ರೈ, ಅವರು ನಾನು ಅವರೊಟ್ಟಿಗೆ ಸ್ಟೇಜಲ್ಲಿ ಹೋಗಿದ್ದೆ. ಯಾಕೆಂದರೆ ನಮ್ಮದೊಂದು ಕಾಳಿದಾಸನ ಇವರು ಹೀರೋಯಿನ್ಸ್ ಅವರ ಬಗ್ಗೆ ಒಂದು ನೃತ್ಯ ರೂಪಕ ನೃತ್ಯ ಮಾಡಿದ್ರು ಒಂದು ಮಲಯಾಳ ಡಿಪಾರ್ಟ್ಮೆಂಟಲ್ಲಿ. ಆಗ ನಮಗೆ ಶಿವ ಒಬ್ಬ ತಪಸ್ ಮಾಡೋ ಶಿವ ಬೇಕಿತ್ತು. ಯಾರನ್ನು ಕೇಳೋದು ಹೇಳುವಾಗ ಮತ್ತು ನಾನು ಹೇಳಿದೆ, ಅಲ್ಲಿ ಬೇಬೆಣ್ಣಿದ್ದಾರೆ ಅವರನ್ನು ಹೇಳುವಂತೆ. ಅಂದರೆ ಅವರು ಕೂಡ ನಾಟಕದಲ್ಲಿ ಇಂಟರ್ ಕಾಲೇಜಲ್ಲಿ ಅವರು ಪ್ರೈಸ್ ತಗೊಂಡಿದ್ರು. ನಾನು ಮತ್ತು ಅವರು ನಿಂತು ಹಾಗೆ ತುಂಬ ಆ್ಯಕ್ಟಿವ್ ಇದ್ದೆ. ಆಯಿತು, ಅಲ್ಲಿಗೆ ನನ್ನ ಕಾಲೇಜಿದು ಮುಗಿಯಿತು. ಆನಂತರ ಜಾಬ್ ಅಂತೇಳಿ ಕೆಲಸಕ್ಕೆ ಹೋಗುವಾಗ ಯಾವುದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ಮನೆ ಕಾಲೇಜ್ ಅಂತೇಳಿ ಇದು ಆಫೀಸ್ ಅಂತೇಳಿ ಆಗ್ತಿರ್ಲಿಲ್ಲ. ನಂತರ ಇಲ್ಲಿ ಬಂದ ನಂತರ, ಇಲ್ಲಿ ಮದುವೆಯಾಗಿ ಬಂದ ನಂತರ ಇಲ್ಲಿ ಮಹಾಲಿಂಗೇಶ್ವರ ಟೆಂಪಲ್ ಕಂಕನಾಡಿ, ಇಲ್ಲಿ ಮಹಿಳಾ ವೃಂದ ಅಂತೇಳಿ ಒಂದು ಇತ್ತು. ಮಹಿಳಾ ಅಂದರೆ ನಾನು ಬರುವಾಗ ಬ್ರಹ್ಮಕಲಶಕ್ಕೆ ಎಲ್ಲ ಇದಾಗ್ತಿತ್ತು. ಅದು ನವೀಕರಣ ಅಂದರೆ ಅದು ಮೊದಲು ಚಿಕ್ಕದೊಂದು ಟೆಂಪಲ್ ಇತ್ತು. ಹಾಗೆಲ್ಲ ಅದರ ಇತಿಹಾಸ ತುಂಬ ಉಂಟು. ಆದರೆ ನಾನು ಬರುವ ಟೈಮಲ್ಲಿ ಅದು ಬ್ರಹ್ಮಕಲಶ ಕೂಡ ಆಯಿತು. ಆ ಟೈಮಲ್ಲಿ ಹೆಂಗಸರು ಕೆಲವು ಮಹಿಳೆಯರು, ಅಂದರೆ ನಾನು ಆಗ ಹೆಚ್ಚು ಪಾತ್ರ ವಹಿಸ್ಲಿಕ್ಕೆ ಆಗ್ತಿಲ್ಲ. ನನಗೆ ಕೆಲಸ ಮನೆ ಅಂತ ಹೇಳಿತ್ತು, ನಾವು ಸೆಪರೇಟ್ ಇದ್ದದಲ್ಲ. ಹಾಗೆ ನಂತರ ಆ ಟೈಮಲ್ಲಿ ಈ ಮಹಿಳೆಯರೆಲ್ಲ ದೇವಸ್ಥಾನದ ಪ್ರತಿ ವಿಷಯದಲ್ಲಿ ಭಾಗವಹಿಸ್ತಿದ್ರು. ಅದಕ್ಕಾಗಿ ಆಡಳಿತ ಕಮಿಟಿ ಅಧ್ಯಕ್ಷರು ನಮ್ಮ ಭಾವನವರೇ. ಆಡಳಿತ ಕಮಿಟಿಯವರು ಮಹಿಳೆಯರಿಗೆ ಪ್ರತಿ ವರ್ಷ ವಾರ್ಷಿಕೋತ್ಸವಕ್ಕೆ ಒಂದೊಂದು ಅವರ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಅಂತೇಳಿ ಒಂದು ವ್ಯವಸ್ಥೆ ಮಾಡಿದ್ರು. ಅಂದರೆ ಸ್ಟೇಜ್ ಅವ್ರು ಕೊಡ್ತಾರೆ, ಮಹಿಳೆಯರು ಪ್ರೋಗ್ರಾಮ್ ಕೊಡೋದು. ಹಾಗೆ ಇರುವಾಗ ನಾಟಕ ಡ್ಯಾನ್ಸ್ ಇವರು ಕೊಡ್ತಾ ಇದ್ರು ಯಾವಾಗಲೂ. ಮತ್ತು ಇವರು ಭಾವನರ ಮಿಸಸ್ ನಾನು ನಾಟಕದಲ್ಲಿ ಎಲ್ಲ ಪಾತ್ರ ಮಾಡ್ತಿದ್ದೆ ಅಂತ ಕೇಳಿ ಅವರು ಹೇಳಿಯಲ್ಲಿ ಒಂದು ವಾರ್ಷಿಕೋತ್ಸವದಲ್ಲಿ ದಕ್ಷ ಯಜ್ಞ ಅಂತ ಹೇಳಿ ಒಂದು ನಾಟಕ
ಮಾಡಿದರು. ಅದರಲ್ಲಿ ನಾನು ಶಿವ. ಆ ನಂತರ ಅದು ಮರು ವರ್ಷ ಬಹುಶಃ ಡ್ಯಾನ್ಸ್ ಆಯ್ತೇನು. ಅದರ ಮರು ವರ್ಷ ನಮಗೆ ಹೇಳಿದರು, ಅಂದರೆ ವರ್ಷ ನಮಗೆ ಪ್ರತಿ ವರ್ಷ ನಾಟಕ ಡ್ಯಾನ್ಸ್ ಮಾಡೋದ್ರ ಬದಲು ಏನಾದರೂ ಒಂದು ಮಾಡುವ ಬೇರೆ ಅಂತೇಳಿ ನಾವು ಹಾಗೆ ಆಲೋಚನೆ ಮಾಡಿದೆವು. ಮಾಡಿದಾಗ ನಮಗೆ ಒಮ್ಮೆಲೆ ಬಂತು, ಯಕ್ಷಗಾನ ಯಾಕೆ ಮಾಡಬಾರ್ದು. ಆ್ಯಕ್ಚುಲಿ ಅದರ ಕಷ್ಟ ನಷ್ಟ ನಮ್ಗೆ ಗೊತ್ತಿರಲಿಲ್ಲ. ಯಕ್ಷಗಾನ ನೋಡೋದು ನಾವು ಸುತ್ತುದು ಅದೆಲ್ಲ ಮಾಡ್ತಿದ್ದೆವು ಚಿಕ್ಕವರು ಇರುವಾಗ. ಅವರ ಸುತ್ತು ತೆಗೆಯುವಂಥದ್ದೊಂದು ಇತ್ತು, ಈಗ ಕಡಿಮೆ ಆಗಿದೆ ಬಹುಶಃ. ಅದನ್ನೆಲ್ಲ ಮಾಡ್ತಿದ್ದೆವು. ಆದರೆ ಯಕ್ಷಗಾನ ಮಾಡೋದು ಅಂತ ಹೇಳಿದರೆ ಹೇಗೆ ಮಾಡೋದು, ಯಾರು ನಮಗೆ ಗುರು ಯಾರು, ಹಾಗೆ ಆಯಿತು. ನಾವೇನು ಬಾವಿ ಒಳಗಿದ್ದೇವೆ, ನಮಗೆ ಹೊರಗಿನ ಪ್ರಪಂಚ ಅಷ್ಟು ಗೊತ್ತಿಲ್ಲ. ಆಗ ನಮ್ಮ ಮಹಿಳಾ ವೃಂದದಲ್ಲಿ ಒಬ್ಬರು ಲತಾ ಅಳಪೆ ಅಂತಿದ್ರು. ಅವರು ಈ ಯಕ್ಷಗಾನ ಯಾರು ಕ್ಲಾಸ್ ಮಾಡ್ತಾರೆ ಅಂತೇಳಿ ಅವರೆಲ್ಲ ಹುಡುಕಿ ಇದು ಮಾಡಿ ಅವರು ನಂತರ ಅವರ ನಂಬರ್ ತಂದು ಕೊಟ್ಟು, ಮಾಸ್ಟ್ರಿದು ಅಶೋಕ್ ಬೋಳೂರು ಅವ್ರದ್ದು ನಂಬರ್ ತಂದು ಕೊಟ್ಟು. ನಾವು ಅವರನ್ನು ಮುಖತ ನೋಡಲಿಲ್ಲ, ಏನಿಲ್ಲ. ಆದರೆ ನಾನು ಭಾವನವ್ರ ಹತ್ರ ಹೇಳಿದೆ, ಕಮಿಟಿ ಅಧ್ಯಕ್ಷರವರಾಗಿದ್ದರು, ನಾವು ಈ ಸಲ ಯಕ್ಷಗಾನ ಮಾಡ್ತೇವೆ ಅಂತ ಹೇಳಿದ್ದೇವೆ ಅಂತೇಳಿ ಹೇಳಿದೆ. ಅದಕ್ಕೆ ಹೇಳಿದರು, ಅಯ್ಯೋ ದೇವರೇ, ನೀವು ಎಲ್ಲ ಯಕ್ಷಗಾನ ಮಾಡಿ ಮರ್ಯಾದೆ ತೆಗೆದು ಬೇಡ. ಅಂದರೆ ಅವರಿಗೆ ನಾವು ಏನು ಕಲೀಲಿಲ್ಲಲ್ಲ ಅಷ್ಟವರೆಗೆ, ನಮ್ಗೆ ಏನು ಗೊತ್ತಿಲ್ಲಲ್ಲ ಯಕ್ಷಗಾನದ ಬಗ್ಗೆ. ಅದೀಗ ಅವ್ರಿಗೆ ಹೆದರಿಕೆ ಆಗಿತ್ತು, ಪ್ರೋಗ್ರಾಮ್ ಕೊಡುವಾಗ ಹೇಗಾಗ್ತದೆ ಹೇಗೆ ಅಂತೇಳಿ. ಅಂದರೆ 20 ದಿವಸ ಇದ್ದದ್ದು ನಮಗೆ ವಿಷಯ ಇದು ಸಿಕ್ಕುವಾಗ. ಅದರಿಂದ ನಾವು ಮತ್ತು ಮಾಸ್ಟರ್ನ ತರಿಸಿ ಆ ದಿವಸ ಕಮಿಟಿಯ ಅವರು ಭಾವನವರು ಕೂಡ ಬಂದರು. ದೇವಸ್ಥಾನದಲ್ಲಿ ಅವರ ಮೀಟ್ ಆದೆವು, ಹೀಗೆ ಉಂಟು, ನೀವು ನಮಗೆ ಯಕ್ಷಗಾನ ಕಲಿಸ್ಬೋದಾ ಅಂತ ಹೇಳಿದ್ರು. ಅವರು ರೆಡಿ ಅಂತ ಹೇಳಿದರು. ಆದರೆ ಅವ್ರದ್ದೊಂದು ಸ್ಪೆಷಾಲಿಟಿ ಏನಂದರೆ, ನಿಮಗೆ ಬರದಿದ್ರೆ ನಿಮಗೆ ಸರಿ ಒತ್ತಿ ಅಲ್ಲಿ ಟೈಮ್ ಇಲ್ಲ. ಆದರೆ ನಿಮ್ಗೆ ಏನು ಬರ್ತದೆ ಆ ಮೂಲಕವೇ ನಿಮಗೆ ಏರುಪೋಯಿನ ಸಾಧ್ಯತೆ ಏರುಪೋಯಿಜಿನ ಐತ ಸಾಧ್ಯತೆ ಹೋದ ಅಂತ ತಿರ್ಗೌಡು ಹಾಗೆ ಮಾಡಿದ್ವಿ ಸಿಂಪಲ್ ಆಗಿ. ನಮಗೆ 20 ದಿವಸದಲ್ಲಿ ನಾವು ಎಷ್ಟು ಫುಲ್ ಅದರಲ್ಲಿ ಇದು ಮನಸ್ಸಿಟ್ಟಿವೆ ಅಂದರೆ, ಭಾವನವರು ಹೇಳಿದ ಮಾತೊಂದು ಗೊತ್ತಿತ್ತು, ಮರ್ಯಾದೆಯನ್ನು ತೆಗಿಬೇಡಿ ನೀವು ಅಂತೇಳಿ. ಅದರಿಂದ ಆದರೆ ದೇವರದ 20 ದಿವಸದಲ್ಲಿ ನಾವು ಅಷ್ಟು ಹೆಂಗಸರು, ನನಗಾದ್ರೂ ಸ್ವಲ್ಪ ಭರತನಾಟ್ಯ ಅಂದರೆ ಮಾಸ್ಟರ್ ಶಿಷ್ಯ ಆಗಿದ್ದೆ ನಾನು, ಅವರ ಪ್ರೋಗ್ರಾಮ್ಗೆ ಹೋಗ್ತಿದ್ದೆ. ಆದರೆ ಬೇರೆ ನಮಗೆ ಬಹುಶಃ ಗಿರಿಜಾ ಕಲ್ಯಾಣ ನಾವು ಮಾಡಿದ್ದು ಎಷ್ಟು ಜನ ಇದ್ದೆವು ನಮ್ಗೆ ಈಗ ಅಷ್ಟು ನೆನಪಿಲ್ಲ. ಆದರೆ ಎಲ್ಲ ಮಹಿಳೆಯರಿಗೆ 1-2-3 ಮಾತ್ರ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇದ್ದವರು, ಮತ್ತೆಲ್ಲ ಇಲ್ಲೇ ಡ್ಯಾನ್ಸ್ ಇಲ್ಲೇ ಹೇಳಿಕೊಟ್ಟಾಗಿ ಡ್ರಾಮಾ ಮಾಡ್ತಿದ್ದವರು. ಆಯಿತು, ಅದು ದೇವರ ದಯದಿಂದ ಮಹಾಲಿಂಗೇಶ್ವರ, ಯಾಕೆಂದರೆ ಅವನು ನಟರಾಜ, ಅವನು ನಮ್ಮ ಇದನ್ನು ಬೆಳಗಿಸಿದ. ಆಯಿತು, ಭಾವನವರು ಬಂದ ಕೂಡಲೇ ಓಕೆ, ನನಗೆ ಹೆದರಿಕೆ ಇತ್ತು ಹೇಗಾಗ್ತದೆ ಅಂತೇಳಿ, ನಿಮ್ಮದು ಒಳ್ಳೇದಾಯ್ತು. ಆಯಿತು, ಅಲ್ಲಿ ಮುಗೀತು. ನಂತರ ನಾವು ರುಟೀನ್ ವರ್ಕ್, ನಮ್ಮದು ಆಫೀಸು ಮನೆ ಅಂತೇಳಿ ಆಯಿತು. ನೆಕ್ಸ್ಟ್ ಮರು ವರ್ಷ 2010ರಲ್ಲಿ ನಾವು ಗಿರಿಜಾ ಕಲ್ಯಾಣ ಮಾಡಿದ್ದು. 2012ರಲ್ಲಿ ಶ್ರೀಕೃಷ್ಣ ಲೀಲಾಮೃತ, ಅದನ್ನು 3 ಕಡೆಯಲ್ಲಿ ನಾವು ಪ್ರದರ್ಶನ ಮಾಡಿದ್ದೆವು. ಶ್ರೀಕೃಷ್ಣ ಟೀಮ್ ಶುರು ಮಾಡಿದಲ್ಲ, ಇದು ಮಹಿಳಾ ವೃಂದ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಕೊಡ್ಲಿಕ್ಕೆ ಕಲಿತದ್ದು. 2010ರಲ್ಲಿ ಒಂದು ಮಾಡಿದ್ದೆವು ಗಿರಿಜಾ ಕಲ್ಯಾಣ. 2012ರಲ್ಲಿ ಶ್ರೀಕೃಷ್ಣ ಲೀಲಾಮೃತ ಮಾಡಿದ್ದೆವು. ಅದನ್ನೇ 3 ಪ್ರೋಗ್ರಾಮ್ 3 ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ. ಅದು ಆದ ನಂತರ ಮಹಿಳೆಯರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು, ನಾವು ಈಗೆಲ್ಲ ಖುಷಿ ಆಗ್ತಿತ್ತು ಯಾವಾಗಲೂ ಸೇರಿ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ. ನಾವು ಈ ಸಿಕ್ಕುದು ಇನ್ನು ವರ್ಷಕ್ಕೆ ಒಂದ್ಸಲ ಅಲ್ಲ, ವಾರ ಸಿಕ್ಕುವ ಹಾಗೆ ಒಂದು ಏನಾದರೂ ವ್ಯವಸ್ಥೆ ಆಗ್ತಿದ್ರೆ ಅಂತೇಳಿ. ಆಗ ನಾನು ಹೇಳಿದೆ, ಓಕೆ, ನಮಗೆ ನಿಮ್ಗೆ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನಾವು ಯಕ್ಷಗಾನ ಕ್ಲಾಸನ್ನೇ ಸ್ಟಾರ್ಟ್ ಮಾಡುವ. ಇಲ್ಲಿ ಇಂಟರ್ಲಾಕ್ ಇತ್ತು, ಮಳೆಗಾಲದಲ್ಲಿ ಜಾರ್ತಾ ಬೀಳ್ತಾ ನಾವು ಮಾಡ್ತಿದ್ದೆವು. ನಾವು ಫಸ್ಟಿಗೆ ಮಹಿಳಾ ವೃಂದ ಮಾತ್ರ ಇದ್ದದ್ದು. ಆಯಿತಾ, ನಂತರ ಯಾರು ಕಲಿಯುವ ಇಂಟ್ರೆಸ್ಟ್ ಇದ್ದಾರೆ, ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲ ಸೇರಿ ಎಲ್ಲರಿಗೂ ಕ್ಲಾಸ್ ತಗೊಳ್ತಾ ಇದ್ರು. ನಂತರ ನಾವು ಏನು ಮಾಡಿದೆವು, ಇಂಟರ್ಲಾಕ್ ಮೇಲೆಲ್ಲ ಇದು ಮಾಡಿ ಮಳೆಗಾಲದಲ್ಲಿ ಎಲ್ಲ ಸ್ವಲ್ಪ ನೋಡಿ ಹಾಗೆಲ್ಲ ಕಲಿತಾ ಇದ್ದೆವು. ಆಯಿತು, ಹಾಗೆ ನಾವು ಕ್ಲಾಸ್ ಶುರು ಮಾಡಿದ್ದು. ನಂತರ ನಾನು ರಿಟೈರ್ಡ್ ಆದ ನಂತರ ಆ ಟೈಮಲ್ಲಿ ನಾವು ಎಣಿಸಿದೆವು, ಇನ್ನು ಹೀಗೇನೆ ಇಂಟರ್ಲಾಕಲ್ಲಿ ಮಕ್ಕಳು ಬಿದ್ದು ಮತ್ತು ಮಕ್ಕಳಾಗ ಹೆಚ್ಚಿದ್ರು. ನಾವು ಮೊದಲನೇ ವಾರ್ಷಿಕೋತ್ಸವಕ್ಕೆ ದೇವಿ ಮಹಾತ್ಮೆ ಮಾಡಿದೆವು. ದೇವಿ ಮಹಾತ್ಮೆ ಯಾಕೆ ಮಾಡಿದೆವು ಅಂದರೆ, ನನ್ನ ಮೊಮ್ಮಗ ಅಂದರೆ ನಮ್ಮ ಇವರ ಅಣ್ಣನ ಮೊಮ್ಮಗ, ಅವರು ತಾಯಿ ಇಲ್ಲಿ ಬರ್ತಾಳೆ, ಅವರೆಲ್ಲ ಅವರೀಗ ಲೆಕ್ಚರರ್ ಇದು ಮಾಡ್ತಾ ಇದ್ದಾರೆ, PhD ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ಬರ್ತಾರೆ ಅವರು. ಅವ್ರ ಹತ್ರ ಹೇಳ್ತಾರಂತೆ ಚಿಕ್ಕ ಮಗು, ಅಮ್ಮ ನೀವು ಯಾವಾಗಲೂ ಯಾಕೆ ರಕ್ಕಸಂದೆಲ್ಲ ಮಾಡೋದು, ದೇವಿದೆಲ್ಲ ಮಾಡಬಾರ್ದಾ ಅಂತೇಳಿ. ಅದು ದೇವಿಯ ಉದ್ದೇಶ ಇತ್ತು ನೋಡಿ. ಅದು ನಾವು ಏನು ಮಾಡಿದ್ವಿ, ವಾರ್ಷಿಕೋತ್ಸವಕ್ಕೆ ನಾವು ಮಾಸ್ಟರ್ ಹತ್ರ ಹೇಳಿದ್ವಿ, ಮಾಸ್ಟರ್ ಮಾಡ್ಬೋದಾ ಅಂತೇಳಿ. ಓಕೆ ಮಾಡುವ ಅಂತೇಳಿ. 35 ಪಾತ್ರ ಆಗ 3 ಕೂಡ ಆಯಿತು ವಾರ್ಷಿಕೋತ್ಸವಕ್ಕೆ.
ಅದು ಆ ಮಗು ಹೇಳಿದ್ರಿಂದ ನಾವು ದೇವಿ ಮಹಾತ್ಮೆ ತೆಗ್ದದ್ದು. ಅದ್ರಲ್ಲಿ ನಾನು ಮಹಿಷಾಸುರ ಅಂತೇಳಿ ಮಾಡಿದೆ. ಆನಂತರ ದೇವಿ ಮಹಾತ್ಮೆ ನಂತರ ಅದೇ ಅದು ವಾರ್ಷಿಕೋತ್ಸವಕ್ಕೆ ಸ್ಟಾರ್ಟ್ ಆದದ್ದು ಅದು ಅಂತೇಳಿ. ಅದು ಆನಂತರ ಏಕಾದಶ ದೇವಿ ಮಹಾತ್ಮೆನೆ ಅದು ಕೂಡ 3 ಕಡೆಯಲ್ಲಿ ಕೊಟ್ಟೆವು. ಗಿರಿಜಾ ಕಲ್ಯಾಣ 2 ಕಡೆಯಲ್ಲಿ, ಸೂಟರ್ಪೇಟೆಯಲ್ಲಿ ಅದು ಟೆಂಪಲ್ ಆದಿಶಕ್ತಿ ಭುವನೇಶ್ವರಿ ಟೆಂಪಲ್ ಇತ್ತು, ಅಲ್ಲಿ ಕೊಟ್ಟೆವು. ಮತ್ತು ಇದು ಏಕಾದಶ ದೇವಿ ಮಹಾತ್ಮೆ ಇಲ್ಲಿ ಮಾಡಿದೆವು. ಪುನಃ ಶಕ್ತಿನಗರದಲ್ಲಿ ತುಳುಕೂಟ ಏನಾಯ್ತು ಅವ್ರು ಕರೆದ್ರು. ನಂತರ ಇನ್ನೊಂದು ಕಸಿ ಹಿತ್ಲು ಅಲ್ಲಿ ಎಂತ ಹೇಳ್ತಾರೆ, ಇಲ್ಲಿ ಜಪ್ಪಿನ ಮಗರ ಕಸಿ ಹಿತ್ಲಿನ ಪ್ಲೇಸ್ ಉಂಟು, ಅಲ್ಲಿ ಕೂಡ ಅದು ಇದು ಮಾಡಿದ್ರು, ಅಲ್ಲಿ ಮಾಡಿದ್ದೆವು. ಮತ್ತು ಮಕ್ಕಳ ಗ್ರೂಪ್ ಇಲ್ಲಿ ಕೃಷ್ಣ ಕುಟೀರದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಪ್ರೋಗ್ರಾಮ್ಗೆ ಕರೀತಿದ್ರು. ಆಗ ಮಕ್ಕಳದ್ದು ಅಲ್ಲಿ ಆಯಿತು ಶಮಂತಕ ಮಣಿ. ಮತ್ತು ನಮ್ಮ ಮನೆಯಲ್ಲಿ ನಾಗ ಪ್ರತಿಷ್ಠೆ ದಿವಸ ಒಂದು ಮಕ್ಕಳದ್ದು ಕೊಂಡಿದ್ದೆವು ಶಮಂತಕ ಮಣಿ, ಅಂದರೆ ಅದು ಇನ್ನೊಂದು ಹೆಸರಲ್ಲಿ. ಮತ್ತೊಂದು ಶ್ರೀಕೃಷ್ಣ ಪರಿಣಯ ಅಂತೇಳಿ ಅದು ಇಲ್ಲಿ ಇದು ಗಣೇಶೋತ್ಸವದಲ್ಲಿ ಕರೆದ್ರು, ಮಕ್ಕಳದ್ದು ಎಲ್ಲಿ ಮಾಡಿದೆವು ಶ್ರೀಕೃಷ್ಣ ಪರಿಣಯ. ಅದಾದೆ ಮಕ್ಕಳದ್ದು 3 ಪ್ರೋಗ್ರಾಮ್ ಕೊಟ್ಟೆವು. ಆಗ ಮಕ್ಕಳು ತುಂಬ ಇದ್ರು. ಈಗೆಲ್ಲ ಕೆಲವರು ಇಂಜಿನಿಯರ್ ಆಗಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಕೆಲವರು ಮದುವೆಗೆ ಹೋದ್ರು ಹೆಣ್ಮಕ್ಕಳೆಲ್ಲ, ಹಾಗೆ ಆಯಿತು. ನಂತರ ಅದು ಏಕಾದಶಿ ದೇವಿ ಮಹಾತ್ಮೆ ಆಯಿತು. ನಂತರ ಶ್ರೀಕೃಷ್ಣ ಲೀಲಾಮೃತ 3 ಸಲ ಕೊಟ್ಟೆವು. ಮತ್ತು ವೀರಭೌಮಾಸುರ ಅದಾದರೆ ಭೌಮಾಸುರ ನಾನು. ಮತ್ತು ಶ್ರೀಕೃಷ್ಣ ಲೀಲಾಮೃತದಲ್ಲಿ ಕಂಸ, ಅದಂದರೆ ನನಗೆ ವಿಲನೆ ಸಿಕ್ಕಿದೆ ಅದರಲ್ಲಿ. ಮತ್ತು ಆನಂತರ ನಾವು 5ನೇ ವರ್ಷಕ್ಕೆ ತರಣಿ ಸೇನ ಕಾಳಗ ಮಾಡಿದೆವು. 1ನೇ ವರ್ಷಕ್ಕೆ ದೇವಿ ಮಹಾತ್ಮೆ, 5ನೇ ವರ್ಷಕ್ಕೆ ಇಲ್ಲಿ ನಮ್ಮ ಗದ್ದೆ ನಮ್ಮ ಫ್ಯಾಮಿಲಿ ಗದ್ದೆ ಅಲ್ಲಿ ಮಾಡಿದೆ ತರಣಿ ಸೇನ ಕಾಳಗ. ಅದರಲ್ಲಿ ನಾನು ರಾವಣ. ನಂತರ ಅದನ್ನು 2 ಸಲ ಮಾಡಿದ್ದೆವು. ಅದರೊಂದು ಜಪ್ಪಲ್ಲಿ ಒಂದು ದೇವಿಯ ಗುಡಿಯಲ್ಲಿ ಒಂದು ಕೊಟ್ಟೆವು, ಅದಾಯಿತು. ನಂತರ ಈಗ 10ನೇ ವರ್ಷಕ್ಕೆ ನಾವು ಅನಂಗರಂಗ ಅಂತ ಹೇಳಿ ಮಾಡಿದೆವು. ಹಾಗೆ ಒಟ್ಟಿಗೆ ನಾವು 18 ಪ್ರೋಗ್ರಾಮ್ ಕೊಟ್ಟೆವು. ಅದರಲ್ಲಿ ಕೆಲವು ಮಾತ್ರ ಇದು ಅಂದರೆ ಮಕ್ಕಳು ಬೇರೆ ಚೇಂಜ್ ಆಗ್ತಾ ಇದ್ದಾರೆ. ನಾನು ಆಗ ಸ್ಟಾರ್ಟ್ ಮಾಡಿದಾಗ ಆಗ ಸ್ಟಾರ್ಟ್ ಮಾಡೋಗಿದ್ದ ಮಹಿಳೆಯರಿಗೆ ಯಾರಿಲ್ಲ, ಬಹುಶಃ ನಾನು ಒಬ್ಬಳಿದ್ದೇನೆ. ನಂತರ ಈಗ ನನ್ನ ಸೊಸೆಯಿಂದಿರು, ಅದರಲ್ಲಿ ಒಬ್ಬಳು ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದಾಳೆ. ಇನ್ನು ಅವಳು ತಾಳಮದ್ದಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಕೆಲವರಿಗೆ ಕಾಲು ನೋವು, ಬೆನ್ನು ನೋವು ಅಂಥವರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಯಕ್ಷಗಾನಕ್ಕೆ ಅವರು ಬೇಕು, ಸ್ಟಾರ್ಟ್ ಅವರ ಮೂಲಕವೇ ನಾವು ಇಲ್ಲಿ ಯಕ್ಷಗಾನ ಕ್ಲಾಸ್ ಮಾಡಿದ್ವಿ. ಅದಕ್ಕಾಗಿ ತಾಳಮದ್ದಲೆ ಮಾಡುವ ಅಂತ ಹೇಳಿ, ಅದು ತಾಳಮದ್ದಲೆ ಯಾರು ಕುಣಿಲಿಕ್ಕೆ ಆಗೋದಿಲ್ಲ, ಯಾರು ಇಂಟ್ರೆಸ್ಟಲ್ಲಿದ್ದಾರೆ ಅವರು ಬಂದರು. ಅದರಲ್ಲಿ ತಾಳಮದ್ದಲೆ ಮಾಡಿದೆವು. ಯಾವುದಂದರೆ ಕದಂಬ ಕೋಶಿಕೆ, ಅದು ತಲ್ಪಾಡಿಯಲ್ಲಿ ಒಂದು ದೇವಿ ಕ್ಷೇತ್ರದಲ್ಲಿ ಮಾಡಿದೆವು. ಮತ್ತು ಇನ್ನೊಂದು ಮುಡಿಪಲ್ಲಿ, ಅದು ಒಂದು ಮನೆ ಗೃಹ ಪ್ರವೇಶಕ್ಕೆ ಮಾಯಕದ ಬಿನ್ನೇದಿ, ಅದನ್ನು ಇಲ್ಲಿ ಕೂಡ 14th ಅಂದರೆ ಏಪ್ರಿಲ್ 14th 2013ಕ್ಕೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಹಾಗೆ ಏಪ್ರಿಲ್ 14th ಇಲ್ಲಿ ಮಾಡಿದೆವು ನಾವು ಮಾಯಕದ ಬಿನ್ನೇದಿ ತುಳು ತಾಳಮದ್ದಲೆ. ಅದು ತುಳುವಿನ ಎಂತ ಹೇಳ್ತಾರೆ ವರ್ಡ್ಸ್ ಎಲ್ಲ ಅದರಲ್ಲಿ ನೋಡಬೇಕು. ತುಳುವಲ್ಲಿ ಅಂದರೆ ಅದು ನಮಗೆ ಅದು ನೋಡಿ ಈಗ ಆಟೋಮೆಟಿಕ್ ಆಗಿ ಕೆಲವು ತುಳುವಿದ್ದು ಇಲ್ಲದ್ರೆ ಗೊತ್ತೇ ಇಲ್ಲ. ಹಾಗೆ ಅದು ಭಾರಿ ಒಳ್ಳೆ ಇದು ಒಂದು ಪ್ರಸಂಗ. ಯಕ್ಷಗಾನ ಸ್ಟಾರ್ಟ್ ಮಾಡಿ 10 ವರ್ಷ ಆಯ್ತು ಅಂತ ಹೇಳಿದಿರಿ. 10 ವರ್ಷ ಆಯ್ತು. ಈಗ ಸ್ಟಾರ್ಟಿಂಗ್ ಯಾವ್ದಾದ್ರು ಒಂದು ಕಾರ್ಯಕ್ರಮ ಏನಾದ್ರು ಮಾಡುವಾಗ ತುಂಬಾ ಕಷ್ಟಗಳೆಲ್ಲ ಇರ್ತದೆ. ನೀವು ಈಗ ಸ್ಟಾರ್ಟ್ ಮಾಡುವಾಗ ಯಾವ ತರ ಕಷ್ಟ ಏನಾರು ಆಯ್ತಾ, ಯಾವ ತರ ಯಾರು ಸಪೋರ್ಟ್ ಮಾಡಿದ್ರು, ಇದ್ರ ಬಗ್ಗೆ ಏನೇ? ಹಾಗೆ ಏನಂದ್ರೆ ಸ್ಟಾರ್ಟಿಂಗ್ ಆಗುವಾಗ ನಮಗೆ ದೇವಿ ಮಹಾತ್ಮೆ ಮಾಡುವ ಅಂತೇಳಿ ಆಗುವಾಗ ಅದಕ್ಕಿಂತ ಮೊದಲು ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ದೇವಸ್ಥಾನದಲ್ಲಿ ಮಾಡಿದಲ್ಲ, ನಮಗೆ ಹಣದ ವ್ಯವಸ್ಥೆ ಗೊತ್ತಾಗ್ಲಿಲ್ಲ. ಆದ್ರೆ ಹೊರಗೆ ನಾವು ಸೇವೆ ಕೊಡುವಾಗ ಅದು ನಾವು ಕೈಯಿಂದಲೇ, ಯಾಕೆಂದ್ರೆ ನಾನು ಕೆಲಸ ಮಾಡ್ತಿದ್ದೆ, ನಮಗೆ ಅದು ಕಷ್ಟ ಅಂತೇಳಿ ಕಾಣ್ತಿರ್ಲಿಲ್ಲ. ಅದು ಸುಧಾರಿಸಿ ಹೋಗ್ತಿದ್ದು. ಆಗ ಇಷ್ಟು ಇದಿಲ್ಲ ಈಗಿನ ಹಾಗೆ. ಆಗ ಒಂದು ಲಿಮಿಟೆಡ್ ಪೇಮೆಂಟಲ್ಲೆಲ್ಲ ಆಗಿ ಹೋಗ್ತಿತ್ತು. ಮತ್ತು ದೇವಿ ಮಹಾತ್ಮೆಯಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ, ದೇವಿ ಮಹಾತ್ಮೆ ಮಾಡಬೇಕು ಹೇಳುವಾಗ ಆಯಿತು ಮಾಡುವ, ಆಗ ನಮ್ಮಲ್ಲಿ ಫಂಡ್ ಇಲ್ಲ. ಅಂದರೆ ಏನಾದರೂ ಪ್ರೊವೈಡ್ ಮಾಡಿದ್ರೆ ನಾಗ ಆಲೋಚನೆ ಮಾಡಬೇಕಿತ್ತು. ಫಂಡ್ ಇಲ್ಲ, ಎಲ್ಲರೂ ಕೆಲವು ಕಲಿಯುವವರು ಕೆಲವು ಹಾಗೆಲ್ಲ. ಅದಕ್ಕಾಗಿ ನಾವು ಕುಳಿತು ಆಲೋಚನೆ ಮಾಡಿದೆವು, ನಾವೆಲ್ಲ ಸೇರಿ ಎಷ್ಟು ಜನ ಇದ್ದೆವು, ಸ್ವಲ್ಪ ಹಾಕುವ. ಮತ್ತು ನಂತರ ಲೆಕ್ಕ ಎಲ್ಲ ಹಾಕ್ತಾ ಕುಳಿತುಕೊಂಡು ಯಾವುದಕ್ಕೆ ಎಷ್ಟು, ಹಿಮ್ಮೇಳಕ್ಕೆ ಎಷ್ಟು, ಇದಕ್ಕೆ ಎಷ್ಟು, ವಸ್ತ್ರಾಲಂಕಾರಕ್ಕೆ ಎಷ್ಟು. ಯಾಕೆಂದರೆ ನಾವು ಯಾರು ಕೂಡ ಹವ್ಯಾಸಿಗಳು, ನಾವು ಯಾರು ಹಣ ತಗೊಂಡು ಮಾಡುವಂಥದ್ದಿಲ್ಲ. ಅದೆಲ್ಲ ಲೆಕ್ಕ ಹಾಕುವಾಗ ಮತ್ತು ಯಾರು ಹೇಳಿದರು ದೇವಿ ಮಹಾತ್ಮೆ ಎಲ್ಲ ಅದು ಜನರಿಗೆಲ್ಲ ಸೇರಿದವರಿಗೆ ಫಲಾರ ಕೊಡಬೇಕು, ಒಂದು 300 ಜನರಿಗಾದರೂ ಕೊಡಬೇಕು. ಓಕೆ ಆಯಿತು ಅಂತೇಳಿ ನಾವು ಲೆಕ್ಕಾಚಾರ ಹಾಕಿದೆವು. ಅಷ್ಟರಲ್ಲಿ 78,000
ಲೆಕ್ಕ ಆಯಿತು. 78,000 ಖರ್ಚುಂಟು ಅದಕ್ಕೆ ಅಂತೇಳಿ ಬಂತು. ಹೇಗಾದರೂ ನಾವು ಮಾಡ್ತೇವೆ ಅಂತ ಹೇಳಿದ್ದೇನೆ, ನಮ್ಮ ಪ್ಲ್ಯಾನ್ ಕೂಡ ಇತ್ತು ಇಷ್ಟನ್ನು ಹೇಗೆ ಮಾಡ್ಬೋದು ಅಂತ. ಮತ್ತು ನೋಡಿದರೆ ನಮಗೆ ಆಶ್ಚರ್ಯ, ಅದು ಹೇಗಾಯಿತು, ಒಂದು ಕನಸಿನ ಹಾಗೆ ಆಯಿತು. ನಾವು 72,000 ಖರ್ಚಿಗೆ ಅಂತೇಳಿ ನಾವು ಲೆಕ್ಕಾಚಾರ ಹಾಕಿದ್ದು. ನೋಡಿದರೆ ನಾವು ಯಾರಿಗೆ ಇನ್ವಿಟೇಷನ್ ಕೊಟ್ಟೆವು ಎಲ್ಲ, ಈವನ್ ಕೆಲಸಕ್ಕೆ ಅಲ್ಲಿಂದ ಹೊರಗಿಂದ ಬಂದ ಅವರು ಕೆಲವರು ಕೂಡ ದೇವಿ ಮಹಾತ್ಮೆ ಅಂತೇಳಿ ಕೇಳಿ ಸುದ್ದಿ ಕೇಳಿ ನಮಗೆ ಮನೆಗೆ ಬಂದು 10 ರೂಪಾಯಿ ತಂದು ಕೊಟ್ಟವರು ಕೂಡ ಇದ್ದಾರೆ. ದೇವಿ ಮಹಾತ್ಮೆಗೆ ನಮ್ದೊಂದು ಶೇರ್ ಅಂತೇಳಿ. ಹಾಗೆ ಮ್ಯಾಕ್ಸಿಮಮ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್ ನಿರಾಕರೆ, ಅದೊಂದು ಎಂಥ ನಮಗೆ ಇದು ಸಪೋರ್ಟ್ ಅಂದರೆ 10,000 ಹಾಗೆಲ್ಲ ನಮಗೆ ನಿರೀಕ್ಷೆಯಲ್ಲಿ ಹೀಗೆಲ್ಲ ಹಣ ಹೇಗೆ ಬರ್ತದೆ ಅಂತೇಳಿ ಆಯ್ತಲ್ಲ. ಹಾಗೆ ಅದೊಂದು ಎಷ್ಟು ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿದ್ದು, ಅದು ಎಷ್ಟು ಗ್ರ್ಯಾಂಡ್ ಆಯ್ತು ಅಂದರೆ, ಯಾಕಂದರೆ ಎಲ್ಲರೂ ಮೆರವಣಿಗೆಯಲ್ಲಿ, ನನಗೆ ಅದು ಹೊರಗೆ ಹೋಗಿ ಗೊತ್ತಿಲ್ಲ, ಮೆರವಣಿಗೆಯಲ್ಲಿ ಎಲ್ಲ ಬೆಂಕಿಯ ಮೆರವಣಿಗೆ, ಅದರ ನಡುವೆ ಮಹಿಷಾಸುರ ಬರೋದು, ಅದು ಹಾಗೆಲ್ಲ ಪ್ಲ್ಯಾನ್ ಇತ್ತು. ಪಟಾಕಿ ಎಲ್ಲ ಸಿಡಿಸೋದು, ಯಾಕಂದರೆ ನಾವು ಪಟಾಕಿಗೆ ಸ್ವಲ್ಪ ವಿರುದ್ಧ ಇದ್ದೇವೆ. ಅದು ನಮ್ಮದು ಎಂತ ಹೇಳ್ತಾರೆ ನಮ್ಮ ಈ ಇದಕ್ಕೆ ಯಕ್ಷಗಾನಕ್ಕೆ ಅದು ಹೇಗಿರಬೇಕು ಹಾಗೇನೇ ಇರಬೇಕು ಅಂತೇಳಿ ನನ್ನ ತಲೆಯಲ್ಲಿತ್ತು. ಆದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಮಕ್ಕಳು ಹೇಳ್ತೇನೆ, ನಾನು ಜಾಯಿಂಟ್ ಫ್ಯಾಮಿಲಿ, ನಮ್ಮದು 7 ಜನ ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಇದ್ದಾರೆ. ಅವರು ಎಲ್ಲ ಸೇರಿ ಚಿಕ್ಕಮ್ಮನವರು ಇದು ಹೀಗೆ ಮಾಡಲಿಲ್ಲ, ಇದಕ್ಕೆ ಪಟಾಕಿ ತಂದು ಮೆರವಣಿಗೆ ಕೂಡಲೇ ಸಂಜೆ ಅರೇಂಜ್ ಮಾಡಿ, ಅದು ಬೆಂಕಿಯ ಸೂಟೆ ಎಲ್ಲ ರೆಡಿ ಮಾಡಿ ಮಹಿಷಾರನನ್ನು ಕೊಂಡೋಗಿದ್ದಾರೆ. ಅದು ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಐಡಿಯಾವೇ ಇಲ್ಲ. ಆಗ ಈಗ ಇದೊಂದು ನೆನಪು ಮಾಡಬೇಕಾಗ್ತದೆ, ಯಾಕಂದರೆ ನನಗೆ ಅದು ಜೀಟಿಗೆ ಹೇಳ್ತಾರೆ, ಅದು ಎಂತ ಹೇಳ್ತಾರೆ, ಅದು ಮಹಿಷಾಸುರ ಕೈಲಿ ಹಿಡ್ಕೊಳ್ಳುವಂಥ ತುಳುವಲ್ಲಿ ಎಲ್ಲ ಜೀಟಿಗೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅದು ಬೆಂಕಿದ್ದು ಇದು ಹಿಡಿತಾರೆ ಅಲ್ಲ, ಅದಕ್ಕೆಲ್ಲ ಹುಡಿ ಹಾಕ್ತಾರೆ, ಅದು ಮೇಲೆ ಹೇಳ್ತದೆ, ಅದೆಲ್ಲ ಐಡಿಯಾ ಇಲ್ಲ. ಅದು ಇರುವೈಲ್ ರಾಳ ಎಲ್ಲ ಇದಾಗೋದು. ಇರುವೈಲ್ ದುರ್ಗಾ ಪರಮೇಶ್ವರಿ ಟೆಂಪಲಿಂದ ಅಲ್ಲಿ ಮಾಸ್ಟರ್ ಶಿಷ್ಯ ಒಬ್ಬ ಕ್ಲಾಸ್ ಮಾಡ್ತಾ ಇದ್ದ. ಆ ಹುಡುಗರು ಅದೇ ಹೊತ್ತಿಗೆ ಬಂದರು ಇಲ್ಲಿ ನಮ್ಮದು ಯಕ್ಷಗಾನ ಇದಾಗುವಾಗ. ನಮಗೆ ಯಾರಾದರೂ ಜನ ಬೇಕಿತ್ತು, ಅದನ್ನೆಲ್ಲ ಹಿಡ್ಕೊಳ್ಳಿಕ್ಕೆ ಭಾರ ಉಂಟು ಅಂತ ಹೇಳಿ ಆಗುವಾಗ, ಅಂದರೆ ನನಗೆ ಹಿಡಿದು ಹಾಕಿಗೆ ಆಗುದಿಲ್ಲಲ್ಲ, ಆಗ ಜನ ಬೇಕಂತ ಹೇಳುವಾಗ ಈ 2 ಹುಡುಗರು ಬಂದರು ಆ ಟೈಮಿಗೆ. ಅದು ನಾನು ಹೇಳಿದ್ದು ದೇವಿದು ಕಾರ್ಬಾರ್ ಎಷ್ಟು ಉಂಟು ಅಂತೇಳಿ. ಅವರು ಬಂದರು, ಅಕ್ಕ ನಿಮಗೆ ಇದು ಕಲಿಸಿದಾರ? ಇಲ್ಲ ಕಲಿಸ್ಲಿಲ್ಲ ನನಗೆ ಅಂತ ಹೇಳಿದೆ. ಹುಡಿ ಹಾಕೋದು ಮಾಸ್ಟರ್ ಹೇಳ್ತಿದ್ರು, ಮಾತ್ರ ಕಲಿಸ್ಲಿಲ್ಲ. ಇದು ಅವರಲ್ಲಿ ಇದು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಿ ನನ್ನ ಕರೆದುಕೊಂಡು ಹೋಗಿ, ಯಾಕೆಂದರೆ ಅದು ನಮ್ಮ ಕುಟದಲ್ಲಿ ಲೈವ್ ಆಗ್ತಿದ್ದದು, ಅವರು ಇದನ್ನೆಲ್ಲ ಶೂಟ್ ಮಾಡಲಿಲ್ಲ ಬಹುಶಃ. ಅದು ತಂದು ಅವನು ಹಿಡ್ಕೊಂಡು ಬಂದು ನನ್ನನ್ನು ಚೇರಿಗೆ ಹತ್ತಿಸಿ, 53ನೇ ವರ್ಷ ನಂದು, ಚೇರಿಗೆ ಹತ್ತಿಸಿ ಅದನ್ನೆಲ್ಲ ಶೋ ಮಾಡಿ ಅವನು, ಅಯ್ಯೋ ಅದೊಂದು ಎಂತ ಆಗಿದೆ ನನಗೇನೆ ಗೊತ್ತಿಲ್ಲ. ಈ ಹುಡುಗರೆಲ್ಲ ಸೇರಿ ಮೆರವಣಿಗೆಯಲ್ಲಿ ಬೆಂಕಿ ಉರಿಸಿ ಅದು ಇದು ಅಂತೇಳಿ ಪಟಾಕಿ, ಅದು ನಮ್ದೆಲ್ಲ ಇದೇ ಅಲ್ಲ, ಅವರೇ ವಾಲಂಟಿಯರ್ಲಿ ಮಾಡಿದ್ದು. ಎಷ್ಟೆಲ್ಲ ಆಗಿ ನಮಗೆ ಖರ್ಚಾದದ್ದು 2 ಲಕ್ಷ ಚಿಲ್ಲರೆ. ಇದು ಫಲಾರ ಬದಲು ಊಟ ಅಂತೇಳಿ ಆಯ್ತು, 800 ಜನರಿಗೆ ಊಟ ಅಂತೇಳಿ. 3 ನಮ್ಮ ನೇಬರ್ಸ್, ನಮ್ಮ ಆತ್ಮೀಯ ಫ್ರೆಂಡ್ಸ್, ವೆಲ್ ವಿಶಸ್ ಅವರೇ 3 ಸೇರಿ, ಅವರು 3 ಸೇರಿ ಎಲ್ಲರಿಗೂ ಊಟ ಅಂತೇಳಿ ಆಯಿತು. 300 ಊಟ, 500 ಊಟ, 700 ಊಟ ಅಂತೇಳಿ, ಅಲ್ಲಿ 800 ಅಂತೇಳಿ ಮಾಡಬೇಕು ಅಂತೇಳಿ. ಕಡೆಗೆ ಮಾತ್ರ 700 ಎಲ್ಲ ಬಂದಿದ್ದರು. ಅದರ ಡೈಲಿ ಅಷ್ಟು ಖರ್ಚು ಯಾಕೆ ಆಯ್ತು ಅಂದರೆ ನಾವು ಲೈವ್ ಕೊಟ್ಟಿದ್ದೆವು ನಮ್ಮ ಕುಡ್ಲದಲ್ಲಿ, ನಮಗೆ ಐಡಿಯಾ ಇಲ್ಲಲ್ಲ ಅಷ್ಟೆಲ್ಲ ಇದು ಆಗ್ಬೋದು. ಹಾಗೆ ಇದು ಇಷ್ಟು ಆ ದಿವಸ ಊಟ. ಅದರ ಡೈಲಿ ಇಲ್ಲಿ ಕ್ಯಾಟರಿಂಗ್ನವರು ಒಬ್ರು ಇದ್ದಾರೆ, ಅವರು ಮಿಡ್ ನೈಟಿಗೆ ಅವರಷ್ಟಕ್ಕೆ ಅವರು ಟೀ ಇದೆಲ್ಲ ತಂದು ವ್ಯವಸ್ಥೆ ಎಲ್ಲ ಮಾಡಿದರು ಜನರಿಗೆ. ಅದೊಂದು ಹಬ್ಬವೇ ಆಗಿದೆ ನನಗೆ. ದೇವಿ ಮಹಾತ್ಮೆ ಅಂದರೆ ಒಂದು ಹಬ್ಬವೇ ಆಗಿದೆ. ಇಷ್ಟೆಲ್ಲ ಆಗಿ 2,28,000 ನಮಗೆ ಕಲೆಕ್ಷನ್, 1,40,000 ಎಷ್ಟು ಚಿಲ್ಲರೆ ಖರ್ಚು ಎಲ್ಲ ಆಗಿ ನಮಗೆ 78,000 ಎಷ್ಟು ಖರ್ಚು ಮಾಡಬೇಕಂತೇಳಿ ನಾವು ಇಳಿದಿದ್ದೇವೆ ಲೆಕ್ಕ ಹಾಕಿ. ಅಷ್ಟೇ ಉಳಿದಿದೆ. ಅದು ನಾವು ಪವಾಡ ಅಂತೇಳಿ ಎಣಿಸ್ಬೇಕು. ದೇವರೆಲ್ಲ ಹೇಳ್ತಾರೆ ಅಲ್ಲ, ಅದು ಪವಾಡ ಅಂತೇಳಿ ಎಣಿಸ್ಬೇಕು. ಅಷ್ಟು ಉಳಿದೆ. ಅದನ್ನು ಅಲ್ಲಿ ಆಗ ರಿಸರ್ವ್ ಇಟ್ಟವರು ನಾವು. ಈಗ ಕೂಡ ಈಗ 10ನೇ ವರ್ಷಕ್ಕೆ ಮಾತ್ರ ನಾವು ತೆಗೆದೆವು, ಮತ್ತು ನಡುವೆ ಏನು ಪಾಟ್ ಎಲ್ಲ ತೆಗೆದು ಬೇಕಿದ್ದಷ್ಟು ಮಾತ್ರ ತೆಗೆದೆವು. ಇಲ್ಲದ್ರೆ ನಾವು ಪ್ರೋಗ್ರಾಮ್ ಕೊಡಿ ಎಷ್ಟೆಂದರೆ ನಮ್ಮ ವೆಲ್ ವಿಶಸ್, ನಮ್ಮ ಸುತ್ತಮುತ್ತ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಲೆಕ್ಕದಲ್ಲಿ ಎಲ್ಲ ವೆಲ್ ವಿಶಸ್ ಎಲ್ಲ ಲೆಕ್ಕದಲ್ಲಿ ಆಗ್ತಾ ಇದ್ದದ್ದು ಅದು. ಹಾಗೇನೆ ಪ್ರತಿ ಸಲ ನಮ್ಮ ಇದು 1ನೇ ವರ್ಷ, 5ನೇ ವರ್ಷ, 10ನೇ ವರ್ಷ ಯಕ್ಷಗಾನದಲ್ಲಿ 10ನೇ ವರ್ಷದಲ್ಲಿ ನಾವು ಎಲ್ಲಿಗೂ ಕೂಡ ಮಕ್ಕಳು ನಮಗೆ ಟೈಮ್ ಇರಲಿಲ್ಲ. 1 ವಾರದಲ್ಲಿ 2 ವಾರದಲ್ಲಿ ನಾವು ಫಿಕ್ಸ್ ಮಾಡಿದ್ದು, ನಮಗೆ ಟೈಮೇ ಇರಲಿಲ್ಲ.
ಕಲೆಕ್ಷನ್ಗೆಲ್ಲ ಹೋಗಲಿಕ್ಕೆ ಏನು ಮಾಡಲಿಕ್ಕೆ. ಆದರೂ ಕೂಡ ದೇವರ ದಯದಿಂದ ನಮಗೆ ಏನೂ ಕಷ್ಟ ಆಗಲಿಲ್ಲ. ಆ ಮಟ್ಟಿಗೆ ಹೇಳಲಿಕ್ಕೆ ಏನು ಇದಿಲ್ಲ. ಮ್ಯಾಮ್, ಈಗ ನಿಮ್ಮ ಮನೆಯಲ್ಲಿ ಯಕ್ಷಗಾನ ಬಿಟ್ಟು ಬೇರೆ ಯಾವುದೆಲ್ಲ ತರಗತಿಯನ್ನು ನೀವು ನಡೆಸ್ತಾ ಇದ್ದೀರಿ? ಯಕ್ಷಗಾನ ಅಲ್ಲದೆ ಅದರ ಒಟ್ಟಿಗೆನೆ ನಾವು ಡ್ಯಾನ್ಸ್ ಕೂಡ ಮಾಡ್ತಿದ್ದೆವು, ಗ್ರೂಪ್. ಅಂದರೆ ಯಕ್ಷಗಾನ ಕೆಲವು ಹುಡುಗಿಯರು ಹುಡುಗರು ಎಲ್ಲ ಇಷ್ಟಪಡ್ತಿರ್ಲಿಲ್ಲ, ಅಂದರೆ ಅವರಿಗೆ ಅದು ಅಭ್ಯಾಸ ಇಲ್ಲ. ಆದರೆ ಡ್ಯಾನ್ಸ್ ಮಾಡಿ ಗೊತ್ತಿತ್ತು. ಆಗ ಪ್ರಮೋದ್ ಆಳ್ವ ಇದ್ದಾರಲ್ಲ, ಗೊತ್ತಾ ನಿಮಗೆ? ಕಲರ್ಸಲ್ಲೆಲ್ಲ ಇವರಿದ್ದಕ್ಕೆ ಹೋಗ್ತಾರೆ, ನಮ್ಮ ಪ್ರಮೋದ್ ಆಳ್ವ ಇಲ್ಲಿ ಇಲ್ಲಿ. ಅವರನ್ನು ಕರೆಸಿ ನಾವು ಪ್ರೋಗ್ರಾಮ್ ಕೊಡಲಿಕ್ಕೆ ನಾವು ಡ್ಯಾನ್ಸ್ ಎಲ್ಲ ಅವರಿಂದ ತರಬೇತಿ ಪಡೀತಿದ್ದೆವು. ಅದರಲ್ಲಿ ಗ್ರೂಪಲ್ಲಿ ಕೆಲವು ಮಕ್ಕಳಿದ್ದು ಯಂಗ್ಸ್ಟರ್ಸ್ ಇದ್ದದ್ದು ಸಾಧಾರಣ, ಎಲ್ಲರೂ ಇಷ್ಟಪಡ್ತಿದ್ರು ಅವರು ಡ್ಯಾನ್ಸ್ ಬೇಕು ಅಂತೇಳಿ. ಹಾಗೆ ಅದು ನಮ್ಮದು ಇವರ ಫ್ರೆಂಡ್ ವೆಂಕಪ್ಪ ಅಂತೇಳಿ ಕಡಬ, ಅವರು ಪಂಜಕ್ಕೆ ಅವರಿಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು ಪ್ರೋಗ್ರಾಮ್ ಕೊಡಲಿಕ್ಕೆ. ಹಾಗೆ ಅಲ್ಲಿ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಮತ್ತು ಇಲ್ಲಿ ಕೃಷ್ಣ ಕುಟೀರದಲ್ಲಿ ಯಾವಾಗಲೂ ಅಷ್ಟಮಿಯ ಟೈಮಲ್ಲಿ ಕೊಡ್ತೇವೆ. ಅದಕ್ಕಾಗಿ ಆ ಟೈಮಲ್ಲಿ ಪ್ರಮೋದ್ ಆಳ್ವರೇ ನಮಗೆ ನಮ್ಮ ಗ್ರೂಪಿಗೆ ಒಂದೊಂದು ಪ್ರೋಗ್ರಾಮ್ ಇದು ಮಾಡ್ತಿದ್ರು. ಕಾಳಿದ್ದು ಮಾಡಿದೆವು, ಮತ್ತು ಗಂಗಾವತರಣ, ಅದು ಎಲ್ಲ ಭಾರಿ. ಆ ಗಂಗಾವತರಣ ನಾವು 2-3 ಹೊರಗೆ ಕೂಡ ಮಾಡಿದೆವು, ಪ್ರೋಗ್ರಾಮ್ ಕೊಟ್ಟೆವು. ಅಂದರೆ ಆ ಮಕ್ಕಳನ್ನು ಕರ್ಕೊಂಡೋಗಿ ನಾವು ಪ್ರೋಗ್ರಾಮ್ ಕೊಟ್ಟಿದ್ದೇವೆ. ಅದು ಡ್ಯಾನ್ಸ್ ಆಯಿತು. ಮತ್ತು ಡ್ಯಾನ್ಸಿಗೆ ಕೂಡ ಒಂದು ಇದುಂಟು, ಕಾರಣ ಉಂಟು. ಫಸ್ಟಿಗೆ ಇವರು ನಮ್ಮಲ್ಲಿ ಇಲ್ಲಿ ಒಂದು ಎಲ್ಲರೂ ಕೆಲವು ಮಕ್ಕಳು ಬಂದು ಇಲ್ಲಿ ಹೇಳಲಿಕ್ಕೆ ಶುರು ಮಾಡಿದರು, ಹೆಣ್ಮಕ್ಕಳು. ಆಂಟಿ, ನಮ್ಮನ್ನು ಯಾರು ಕೇರ್ ಮಾಡೋದಿಲ್ಲ, ನಮಗೆ ಒಂದು ಒಳ್ಳೆ ಸ್ಟೇಜ್ ಕೂಡ ಸಿಗುವುದಿಲ್ಲ ಅಂತ ಹೇಳಿದರು. ಯಾಕಂದ್ರೆ ನಮ್ಮನ್ನು ಯಕ್ಷಗಾನ ನಡೀತಿತ್ತು. ಆಗ ನಾನು ಭಾವನವ್ರ ಹತ್ರ ಹೀಗೆ ಹೇಳಿದೆ. ಅವ್ರು ಹೇಳಿದರು, ಯಾರಿಗೆಲ್ಲ ಪ್ರಾಬ್ಲಮ್ ಉಂಟು, ನೀನೆಲ್ಲ ಕರ್ಕೊಂಡೆಲ್ಲ ಮಾಡು ಅಂತೇಳಿ. ಹಾಗೆ ನಾವು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದು. ಆ ಮಕ್ಕಳು ಯಾರು ಹೇಳಿದ್ದಾರೆ, ಈಗ ಅವಳು ಹೋದ ಊರಲ್ಲಿ ಕೂಡ ಮದುವೆಗೆ ಹೋದಲ್ಲಿ ಕೂಡ ನಾಟಕ ಮಾಡ್ತಿದ್ದಾಳೆ ಅಂತೆ ಆ ಹುಡುಗಿ. ಅದು ಭಾರಿ ಬೇಜಾರ, ನಮ್ಮನ್ನೆಲ್ಲ ಇದು ಮಾಡೋದಿಲ್ಲ ಅಂತೇಳಿ. ಆಗ ಅದಕ್ಕಾಗಿ ಆ ಮಕ್ಕಳಿಗಾಗಿ ನಾವು ಡ್ಯಾನ್ಸ್ ಅಂತ ಇದ್ವು. ಮತ್ತು ಅವಳು ಯಕ್ಷಗಾನ ಕೂಡ ಸೇರಿದ್ಲು. ಅವಳಿಗೆ ಪಾತ್ರ ಕೃಷ್ಣ ಲೀಲಾಮೃತದಲ್ಲಿ ಒಂದು ಪ್ರಸಂಗದಲ್ಲಿ ಅವಳಿಗೆ ಕೂಡ ಕೃಷ್ಣ ಸಿಕ್ಕಿತ್ತು. ಕೃಷ್ಣ ಲೀಲಾಮೃತ ಅವಳಿಗೆ ಸಿಕ್ಕಿತ್ತು. ಹಾಗೆ ನಾವು ಡ್ಯಾನ್ಸ್ ಕೂಡ ಮಾಡಿದ್ದೇವೆ, ಹೊರಗೆ ಪ್ರೋಗ್ರಾಮ್ ಕೊಟ್ಟಿದ್ದೇವೆ ಡ್ಯಾನ್ಸ್ ಕೂಡ. ಅದರ ಒಟ್ಟಿಗೆ ಇಲ್ಲಿ ನಮ್ಮ ಸುತ್ತಮುತ್ತ ಇರುವವರೆಲ್ಲ ನಮ್ಮದೇ ರಿಲೇಟಿವ್ಸು ನೇಬರ್ಸ್ ಎಲ್ಲ ಹೇಳಿದರು, ನಾವು ಇಲ್ಲಿ ಕ್ಲಾಸ್ ಏನು ಹೇಗೋ ಹಾಲ್ ಉಂಟು, ಹಾಲ್ ಮಾಡಿದ್ದಾರೆ. ನನ್ನ ಯಜಮಾನರು ಅದೊಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಯಾಕೆಂದರೆ ಜಾರಿ ಬಿದ್ದೆಲ್ಲ ಮಾಡಿ ಬೇಡ ಅಂತೇಳಿ ಒಂದು ಹಾಲ್ ಅಂತೇಳಿ ಮಾಡಿದರು. ಆಗ ಏನಾದರೂ ಮಾಡ್ಬೋದಲ್ಲ ಪ್ರೋಗ್ರಾಮ್ ಅಂತೇಳಿ ಅದು ಮಕ್ಕಳಿಗೆ ಚೆಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆವು. ನಂತರ ಡ್ರಾಯಿಂಗ್, ಮತ್ತು ಬೆಳಿಗ್ಗೆ ಯೋಗ, ಕಂಟಿನ್ಯೂಸ್ ಯೋಗ ಕ್ಲಾಸ್ ನಡೀತಾ ಇತ್ತು. ಫಸ್ಟಿಗೆಲ್ಲ 50 ಜನ ಇದ್ದರು, ನಂತರ ಲಾಸ್ಟಿಗೆ 10 ಜನಕ್ಕೆ ನಿಂತಿತು. ಅದು ಕೊರೋನಾ ಬಂದಾಗ ಈ ಸಂಗೀತ ಕ್ಲಾಸ್ ಇತ್ತು ಮಕ್ಕಳಿಗೆ. ಅದು ಅಂದರೆ ಅವರು ಹೇಳಿ ಅವರೇ ಮಾತಾಡಿ, ನಾವು ಹಾಲ್ ಇದೆಯೇನೋ ನಾವು ತಗೊಳ್ಳೋದಿಲ್ಲ, ಯಾರು ಬರ್ತಾರೆ ಪ್ರೋಗ್ರಾಮ್ ಕೊಡಲಿ, ಅಥವಾ ಯಾರು ಕ್ಲಾಸ್ ಮಾಡ್ತಾರೆ ಮಾಡಲಿ, ನಮಗೇನು ಬೇಡ, ಅವರ ವ್ಯವಸ್ಥೆ ಅವರವರು ಕ್ಲೀನಾಗಿ ನೋಡ್ಕೊಂಡಿದ್ರೆ. ಹಾಗೆ ಚೆಸ್ ಕ್ಲಾಸ್, ಯೋಗ, ಇದು ಸಂಗೀತ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್. ಡ್ರಾಯಿಂಗಲ್ಲಿ ಈಗ ನೋಡ್ಬೋದು ನೀವು, ಹಾಲಲ್ಲಿ ಎಲ್ಲ ಕೆಲವು ಮಕ್ಕಳೆಲ್ಲ ಆರ್ಟ್ ಮಾಡಿದ್ದಾರೆ ಗೋಡೆಯಲ್ಲಿ ಕೂಡ. ಇದೆಲ್ಲ ನಡೆಸ್ತಿದ್ದೇವೆ. ಇದನ್ನು ಕರೋನಾ ನಂತರ ಇದು ಸ್ಟಾಪ್ ಆಯಿತು. ಹಾಗೆ ನಾನು ಡ್ಯಾನ್ಸ್ ಬೇರೆ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಇವು ಕೆಲವು ಮಕ್ಕಳ ಒಂದು ಮಾತಿನಿಂದ ಹಾಗೆ ಮಾಡುವ ಅಂತೇಳಿ. ಅದರೆಡೆಯಲ್ಲಿ ಈಗ ಮಕ್ಕಳಿಗೆ ಇಂಟ್ರೆಸ್ಟ್ ಇತ್ತು. ಆದರೆ ನಮ್ಮನ್ನು ಯಾರು ಮುಂದೆ ತಗೊಳ್ಳೋದಿಲ್ಲ ಅಂತ ಹೇಳುವ ಮಕ್ಕಳನ್ನು ನಾನು ಇದು ಮಾಡಿದ್ದು. ಆನಂತರ ಇದು ಭಜನೆ ಅಂತೇಳಿ ದೇವಸ್ಥಾನದಲ್ಲೆಲ್ಲ ಭಜನೆ, ಈ ಮಹಿಳಾ ವೃಂದದವರು ಭಜನೆ ಮಾಡ್ತಾ ಇದ್ದಾರೆ. ಅದು ಯುವಕ ವೃಂದ ಕೂಡ ಮಾಡ್ತದೆ. ಆದರೆ ಮಹಿಳಾ ವೃಂದದವರು ಕೆಲವರಿಗೆ ಇಲ್ಲಿ ಭಜನೆ ಕೂಡ ಹೇಳ್ತಿದ್ರು ಬಂದು, ನಮಗೆ ಭಜನೆ ಹೇಗೆ ಮಾಡಬೇಕು ನಾವು ಮಾಡ್ತೇವೆ, ಆದರೆ ನಮಗೆ ಇದು ಬೇಕು. ಅದಕ್ಕೆ ಒಂದು ಭಜನಾ ಮಾಸ್ಟರ್ ಬಂದು ಭಜನೆ ಕೂಡ ಕಲಿಸ್ತಿದ್ರು. ಈಗ ನಾವು ಭಜನೆ ಕೂಡ ಹೊರಗೆ ಹೋಗಿ ಪ್ರೋಗ್ರಾಮ್ ಕೊಡ್ತಾ ಇದ್ದೇವೆ. ನಮಗೆ ಅದರೊಂದಿಗೆ ನಾವು ತಾಳಮದ್ದಲೆ ಕೂಡ ಹಾಗೆ, ತಾಳಮದ್ದಲೆ ಕೂಡ ಆ ಮಹಿಳೆಯರನ್ನೇ ತಗೊಂಡು ತಾಳಮದ್ದಲೆ, ಅಂದರೆ ಪುರುಷರಿಲ್ಲ ಅದರಲ್ಲಿ, ಮಹಿಳೆಯರನ್ನೇ ತಗೊಂಡು ತಾಳಮದ್ದಲೆ ಮೊದಲಿದ್ದವರು ಯಾರು ಇಂಟ್ರೆಸ್ಟ್ ಉಂಟು ಅವರನ್ನು ಕರ್ಕೊಂಡು ಮಾಡ್ತಿದ್ದೆವು, ಭಜನೆ ಮಾಡ್ತಿದ್ದೇವೆ. ಮತ್ತು ಬೇರೆ ಏನು ನಾನು ಸ್ವಂತವಾಗಿ ಮಾಡೋದಾದರೆ ರಿಟೈರ್ಡ್ ಆಗಿ 8 ವರ್ಷ ಆಯಿತು. ಸಹಕಾರಿ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದೆ, 10 ವರ್ಷ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದೆ. ನಂತರ ಆಲೋಚನೆ ಮಾಡಿದೆ, ಕುಳಿತುಕೊಂಡು ಇದ್ದರೆ ಉಂಡು ತಿಂದು ಕುಳಿತುಕೊಂಡ್ರೆ ಏನಿಲ್ಲ ಮನುಷ್ಯನಿಗೆ ಅಂತೇಳಿ ಇಲ್ಲಿ ಡೈರಿ ಮೊದಲಿತ್ತು. ನನ್ನ ಮಗನಿಗಾಗಿ ಹಾಲು ಬೇಕು ಮನೆದು ಅಂತೇಳಿ ಮಾಡಿದೆವು, ದನ ಸಾಕಿದೆವು.
ದನ ಈಗ ಕೂಡ ಉಂಟು, ಹಟ್ಟಿಯಲ್ಲಿ ದನ ಉಂಟು, ಆದರೆ ತುಂಬ ಹೆಚ್ಚಿದ್ದದನ್ನು ಕೊಟ್ಟೆವು, ಯಾಕೆಂದರೆ ನನಗೆ ಸಾಧ್ಯ ಇಲ್ಲ ಈಗ. ಹಾಗೆ ಗಾರ್ಡನಿಂಗ್ ಮಾಡ್ತಾ ಇದ್ದೇನೆ, ಅದರ ಎಡೆಯಲ್ಲಿ ನಮ್ಮದು ಇದು. ಹಾಗೆ ದೇವರದಿಂದ ಅಲ್ಲಿಂದ ಅಲ್ಲಿಗೆ ಎಲ್ಲ ಆರೋಗ್ಯ ಕೊಟ್ಟಿದ್ದಾರೆ ದೇವರು. ಹೌದಾ? ನಾನು ಎಲ್ಲರಿಗೆ ಹೇಳುದು ಇದೇ ಹೇಳುದಂದ್ರೆ, ಸುಮ್ಮನೆ ಕುಳಿತುಕೊಂಡು ಏನಾದರೂ ಮಾಡಿ. ಹಾಗಾದರೆ ಹೇಳ್ತಾರೆ, ಪ್ರಾಯದವರು ಏನು ಕುಣಿತಾರೆ ಅಂತೇಳಿ. ನನಗೀಗ 64 ವರ್ಷ. ನನಗೆ ಹೇಳುದು ಅಂತೇಳಿ ಅಲ್ಲ, ಉಳಿದವರು ಕೆಲವರು ನನ್ನಲ್ಲಿ ಬಂದು ಹೇಳ್ತಾರೆ, ಏನು ಇಷ್ಟು ಪ್ರಾಯ ಆಯಿತು, ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳಬಾರ್ದು ಅಂತೇಳಿ. ಅಲ್ಲಿಂದ ದೂರದ ನಡ್ಕೊಂಡು ಬರಬೇಕು, ಅಳಪೆ ಅಂದರೆ ರೈಲ್ವೆ ಟ್ರ್ಯಾಕ್ಗಳಿದ್ದೆಲ್ಲ ಬರಬೇಕು, ಅಲ್ಲಿಂದೆಲ್ಲ ಬರ್ತಾರೆ. ಅದಕ್ಕೆ ನಾನು ಹೇಳಿದೆ, ಪ್ರಾಯದ ಎಣಿಸಿದ್ರೆ ಮಾತ್ರ ಪ್ರಾಯ ನಮಗೆ ಯಾವಾಗ ಮನಸ್ಸು ಹೇಳ್ತಾ ಇದು ಮಾಡ್ತಾ ಇದ್ರೆ ಮಾಡ್ತಾ ಹೋಗ್ತದೆ ಅಂತೇಳಿ. ಹಾಗೆ ಅದು ಯಾರಿಗೂ, ಅದು ನನಗೆ ಮೇಯ್ನ್ ನಮ್ಮ ಹಿಂದೆ ಇರುವುದು ನನ್ನ ಭಾವನವರು. ಅವರೀಗ ವಾರ್ಧಕ್ಯದಿಂದ ಅವರು ಮನೇಲಿದ್ದಾರೆ. ಈಗ ನಮಗೆ ಕೂಡ ಕೈ ಕಟ್ಟಿದಾಗೆ ಕಾಲು ಕಟ್ಟಿದಾಗೆ ಆಗಿದೆ. ಇಲ್ಲಾಂದರೆ ಎಲ್ಲರಿಗೂ ಎಲ್ಲದಕ್ಕೂ ಸಪೋರ್ಟ್ ಅವರು, ಮೇಯ್ನ್ ಸಪೋರ್ಟ್ ದೇವೇಂದ್ರ. ಅದು ನಮ್ಮದು ಮಹಾಲಿಂಗೇಶ್ವರ ದೇವಸ್ಥಾನದ್ದು ಅಧ್ಯಕ್ಷರು, ಕಮಿಟಿ ಅಧ್ಯಕ್ಷರವರು. ಅದು ನವೀಕರಣದಿಂದ ಹಿಡಿದು ಪ್ರತಿಯೊಂದು ಪ್ರೋಗ್ರೆಸ್, ಅಲ್ಲಿದ್ದು ಪ್ರೋಗ್ರೆಸ್ ಕೂಡ ಬೆನ್ನಂದಿದ್ರು. ಇಲ್ಲಿ ನಮಗೆ ಕೂಡ ಎಲ್ಲ ಯಾರು ಏನು ಹೇಳಿ, ನೀವು ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಅಂತ ಹೇಳಿದವರು. ಏನು ತಪ್ಪು ಆಗದಿದ್ರೆ ಆಯಿತು, ನಾವು ನಮ್ಮಷ್ಟಕ್ಕೆ ಹೋಗುವ. ಹಾಗೆ ಯಾರು ಕರೀತಾರೆ ನಮ್ಮನ್ನು, ನಮಗೊಂದು ಪ್ರೋಗ್ರಾಮ್ ಬೇಕು ಹೇಳಿದರೆ ನಮ್ಮದು ಏನು, ನಾವು ಹೋಗಿ ಪ್ರೋಗ್ರಾಮ್ ಕೊಟ್ಟು ಬರ್ತೇವೆ. ಕೆಲವು ಕಡೆಗೆ ಭಜನೆಗೆಲ್ಲ ಹೋಗಿದ್ರೆ ನಮ್ಮಷ್ಟಕ್ಕೆ ಹೋಗ್ತೇವೆ, ದೂರ ಹೋಗಿ ಬಂದರೆ. ಮತ್ತು ಕೆಲವು 2 ಕಡೆಗೆ ಹೋದರೂ ಕೂಡ ಕಾಣದ ಕೇಳದ ಊರಿಗೆ ಹೋದ್ದು, ಅದು ಆ ಊರಿಂದ ಹೇಗೆ ಬಂತು ಅಂತ ಹೇಳಿ ನಮಗೆ ಅವು ಅದು ನಮ್ಮದು ಕ್ಲಾಸಿಗೆ ಸೇರ್ತೇನೆ ಅಂತ ಹೇಳಿದವರು ಆ ಏರಿಯಾದಲ್ಲಿದ್ದರು. ಅವರು ಫೋನ್ ಮಾಡಿ ನಮ್ಮನ್ನು ತರಿಸಿದ್ರು, ನಮ್ಮ ತಾಳಮದ್ದಲೆಗೆಲ್ಲ. ಹಾಗೆ ಅವರು ಇನ್ನು ಕ್ಲಾಸಿಗೆ ಇನ್ನೂ ಕೂಡ ಸೇರಲಿಲ್ಲ. ಹಾಗೆ ನಮಗೆ ಸಪೋರ್ಟ್ ಹಾಗೆ ಮಾಡ್ತಾರೆ. ಮತ್ತು ನಾನು ಎಣಿಸೋದಂದರೆ, ಮೊದಲೆಲ್ಲ ಮಕ್ಕಳಿಗೆ ಟ್ಯೂಷನ್, ಇದು ಸ್ಪೋರ್ಟ್ಸ್ ಕ್ಲಾಸ್, ಅದು ಇದು ಅಂತೇಳಿ ಇರಲಿಲ್ಲ, ಅಂದರೆ ಇಷ್ಟು ಹೆವಿ ಇರಲಿಲ್ಲ. ಈಗ ಏನಾಗಿದೆ ಅಂದರೆ ಮಕ್ಕಳಿಗೆ ಕಲಿಯುವುದೇ ಹೆವಿ ಆಗ್ತದೆ. ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ಬೇಡ ಮನೆಯವರಿಗೆ. ಮಾರ್ಕ್ಸ್ ಅದು ಪ್ರಯೋಜನ ಇಲ್ಲ. ಹೀಗೆ ಸಿಕ್ಕುದು ಇದು ಎಲ್ಲ ಮಾಡಿದರೆ ಮಾತ್ರ ಜನರಲ್ ನಾಲೆಜ್. ಯಾಕೆಂದರೆ ನಾನು ಒಂದು ಹಳ್ಳಿಯಲ್ಲಿ ಇದ್ದವಳು, ಹಳ್ಳಿಯ ಒಳಗಿದ್ದವಳು ಬಂದು ಇಲ್ಲಿ ಬಂದು ನನಗೆ ಈಗ ಇಲ್ಲಿ ಬಂದ ನಂತರ ನನಗೆ ಚಾನ್ಸ್ ಸಿಕ್ಕಿದ್ದು. ಹಾಗೆ ಬರೀ ಅದರಲ್ಲಿ ಜೀವನ ಉಂಟು, ಆದರೆ ಇನ್ನು ಭವಿಷ್ಯದಲ್ಲಿ ಎಂತ ಹೇಳಲಿಕ್ಕೆ ಆಗೋದಿಲ್ಲ. ಮನಸ್ಸೊಂದು ಪ್ರಫುಲ್ಲವಾಗಿದ್ದರೆ ನೀವು ಕಲಿಯದಿದ್ದರೂ ಆಟೋಮೆಟಿಕ್ ಆಗಿ ಪರೀಕ್ಷೆಯಲ್ಲಿ ಪಾಸಾಗಿ ಹೋಗ್ಬೋದು. ಪರೀಕ್ಷೆ ಕಲಿಯುವುದಿಲ್ಲ ಅಂತ ಹೇಳಿ ಒತ್ತಡ ಹಾಕಿದಷ್ಟು ಅದು ಮುಚ್ಚೇ ಹೋಗ್ತದೆ ಮನಸ್ಸು. ನಾನು ಹಾಗೆ ಪರೀಕ್ಷೆ ಇದ್ದಾಗ ಟೈಮಲ್ಲಿ ನಾನು ಇಲ್ಲಿ ಹಾಸ್ಟೆಲಲ್ಲಿದ್ದೆ, ಪುಸ್ತಕ ಸ್ಟೋರಿ ಬುಕ್ ಸೈಡಲ್ಲಿ ಇಟ್ಟು ಕತೆ ಕಾದಂಬರಿ ಓದ್ತಾ ಇದ್ದೆ. ಅಂದರೆ ನನಗೆ ಅದು ಓದಿದ್ರೆ ತಲೆ ಓಡುವುದಿಲ್ಲ. ಹಾಗೆ ಎಲ್ಲ ಮಕ್ಕಳಿಗೆ ನಾನು ಅದೇ ಹೇಳುದು, ತಂದೆ ತಾಯಿಗೆ ಹೇಳುದು, ಒತ್ತಡ ಹಾಕಬೇಡಿ ಮಕ್ಕಳನ್ನ ಬಿಡಿ ಅವರಿಗೆ ಯಾವ ಇಂಟ್ರೆಸ್ಟ್. ನನಗೆ ಯಾಕಂದರೆ ಹಳ್ಳಿಯಲ್ಲಿ ತಂದೆ ತಾಯಿ, ಆದರೆ ನನ್ನ ಇಂಟ್ರೆಸ್ಟ್ ಏನು ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ಎಂತ ಕೂಡ ಕೇಳಲಿಕ್ಕಿಲ್ಲ, ಆಯಿತು ಮಾಡು ಅಂತೇಳಿ. ನಮ್ಮ ಮಂಗಳೂರು ಪ್ರೋಗ್ರಾಮ್ ಇದೆ, ಅಲ್ಲಿಂದಲೇ ರಾತ್ರಿ ಬರ್ತಿದ್ರು ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆಲ್ಲ ಸಪೋರ್ಟ್ ಇತ್ತು. ನೀವು ಇಷ್ಟೊಂದು ಟೀಮ್ ಕಟ್ಟಿದ್ದೀರಿ, ಯಕ್ಷಗಾನ ಕ್ಲಾಸ್, ಹಾಗೆ ಬೇರೆ ವಿಧ ಕ್ಲಾಸ್ ಎಲ್ಲ ಇಲ್ಲಿ ಕಲಿತಿದ್ದಾರೆ. ಬೇರೆ ಈಗ ಮಹಿಳೆಯರಿಗೆ ಸ್ಫೂರ್ತಿಯಾಗಿದ್ದೀರಿ. ಬೇರೆಯವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಕೆಲವರು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ, ನನ್ನ ಕೈಯಲ್ಲಿ ಇದೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ನಂಗೆ ಕಷ್ಟ, ಅಂಥವ್ರಿಗೆ ಏನು ಹೇಳ್ಬೋದು? ನಾನು ಅಂಥವ್ರಿಗೇ ಹೇಳ್ತೇನೆ, ಕಷ್ಟ ಅಂತೇಳಿ ಕುಳಿತರೆ ಎಲ್ಲವೂ ಕಷ್ಟವೇ, ಏನಾಗುದಿಲ್ಲ. ಅದರ ಬದಲು ಇಳಿದು ಮಾಡಿದರೆ ನಿಮಗೆ ಮನಸ್ಸಿದ್ರೆ, ಮತ್ತು ನಮ್ಮಲ್ಲಿ ಒಂದು ಉಂಟು, ಆಚೆಯಿಂದ ಕಾಲು ಎಳೆದು ಈಚೆಯಿಂದ ಕಿವಿ, ಅಲ್ಲಿ ನಮ್ಮ ಗ್ರೂಪಿನ ಹೆಂಗಸರಿಗೆ, ಅಂದರೆ ಇಲ್ಲಿ ಬಂದವರಿಗೆ ಅಂತ ಹೇಳುವುದಿಲ್ಲ ನಾನು. ಇದಕ್ಕಿಂತ ಮೊದಲೇ ನನ್ನಲ್ಲಿ ಕೆಲವರೆಲ್ಲ ಬಂದು ಹೇಳ್ತಿದ್ರು, ಅಕ್ಕ ಹೆಂಗೆ ಕಿಂಚಪ್ಪನ ಪೇರು ಬೀಡಿ ಕಟ್ಟೊಂದು ಉಪ್ಪುನಾಲು ಅವಲ್ಬೋದು ಡ್ಯಾನ್ಸ್ ಮಾಡ್ತಂದಿಲ್ಲ ಅಲ್ವನ್. ನಾನು ಹೇಳಿದೆ, ನೀನು ಬೀಡಿ ಕಟ್ಟೋದು ದುಡಿಯೋದು, ನೀನು ಕದ್ದು ತಿನ್ನೋದಲ್ಲ. ಅದನ್ನು ಅವರು ಹೇಳಿದ್ರೆ ಅವರು ಕೀಳು ಮಟ್ಟದ್ದು. ನೀನು ಅದಕ್ಕೆಲ್ಲ ನೀನು ಕುಗ್ಬೇಡ. ನೀನು ಏನು ಮಾಡ್ಲಿಕ್ಕಿದ್ರೆ ಇಲ್ಲಿ ಬಾ, ಮಾಡು. ಡ್ಯಾನ್ಸ್ ಮಾಡ್ಲಿಕ್ಕೆ, ನಿನಗೆ ಹೊರಗೆ ಹೋಗ್ಲಿಕ್ಕೆ ಕೆಲವರು ಹೇಳ್ತಿದ್ರು, ಹೆಂಗಸರಿಗೆ ಬರೋದಿಲ್ಲ, ಅವರು ಕಾಲು ನೋವು ಅದು ಇದು ಅಂತ. ಅವ್ರು ಹೇಳ್ತಾರೆ, ಇಂಕ್ಲೂಡ್ ನಮಗೊಂದು ಸ್ಟೇಜ್ ಸಿಕ್ಕಿತಲ್ಲ, ನಾವೊಂದು ಸ್ಟೇಜಿಗೆ ಹೋಗಿ ನಾವು ಯಕ್ಷಗಾನ ಮಾಡ್ತೇವೆ ಅಂತೇಳಿ. ಅದು ನೀನು ಸಾಧಿಸಿದ್ರೆ ಮಾತ್ರ ನಿನಗೆ ಸಾಧ್ಯ. ನೀನು ಮಾಡಲೇಬೇಕು. ಯಾಕಂದರೆ ಸುಮ್ಮನೆ ಆಗಿ ಸ್ಟೇಜಲ್ಲಿ ಕುಣಿಲಿಕ್ಕೆ ಆಗೋದಿಲ್ಲ. ನೀನು ಕಷ್ಟಪಡಬೇಕು, ಗುರಿ ಸಾಧಿಸ್ಲಿಕ್ಕೆ ನೋಡಬೇಕು. ಈಗ ನಮಗೆ ಮೊದಲು ಅಶೋಕ್ ಬಳ್ಳೂರಿದ್ರು, ಈಗ ಸುನಿಲ್ ಪಲ್ಲಮಜಲ್ ನಮ್ಮ ಈಗ ಮಾಸ್ಟರ್, ಅವರು PhD ಕೂಡ ಮಾಡ್ತಿದ್ದಾರೆ ಯಕ್ಷಗಾನದಲ್ಲಿ. ಅವ್ರದ್ದು ಏನಂದರೆ, ಅವ್ರದ್ದು ಅರಿದು ಕುಡಿಸುವವರೆಗೆ ಅವರಿಗೆ ಸಮಾಧಾನ ಇಲ್ಲ. ಅವರು ಮಾಡು. ಯಾಕೆಂದರೆ ಅದು ಹಾಗಿದ್ರೇ ಅದು ನಿದ್ದೆಯಲ್ಲಿ ಎದ್ರು ಮಾಡಲಿಕ್ಕೆ ಆಗ್ತದೆ. ಯಾಕೆಂದರೆ ನನಗೆ ಮಾಸ್ಟರ್ ಬಿಟ್ಟಲ್ಲ, ಅವ್ರು ನನ್ನ ಇಲ್ಲಿ
ಭಾವನೆ ಮಕ್ಕಳು ಹೇಳ್ತಿದ್ರು, ನಾವು ಸೇರಿದ್ದೇವೆ ಚಿಕ್ಕಮ್ಮ, ಅವರು ಯಾವಾಗ ನೋಡಿದ್ರು ಅದೇ ಸ್ಟೆಪ್ ಮಾಡೋದು ನಾವು ಲಾಸ್ಟ್ಗೆ ಬಿಟ್ಟದು. ಆ್ಯಕ್ಚುಲಿ ಅದು ಪ್ಲಸ್ ಪಾಯಿಂಟ್ ಏನಂದರೆ, ಆ ಸ್ಟೆಪ್ ಹಾಗೇನೆ ಕಂಟಿನ್ಯೂಸ್ ಅದನ್ನೇ ಮಾಡ್ತಾ ಇದ್ದರೆ ಅದು ತಲೆಯಲ್ಲಿ ನಾನು ನಿದ್ದೆಯಲ್ಲಿ ಎದ್ದು ಮಾಡು ಅಂತ ಹೇಳಿದರೆ ಮಾಡಿ ಹೋಗ್ತದೆ. ಈಗ ಕೂಡ ನಮಗೆ ಆಗ ಲಿಮಿಟೆಡ್ ನಾನು ಕೆಲವು ಸ್ಟೆಪ್ ಕಲ್ತಿದ್ದೇನೆ, ಮಾಸ್ಟರಿಂದ ನಾನು ಮಾಡ್ತಾ ಇದ್ದೇನೆ. ಭರತನಾಟ್ಯ ನಮಗೆ ಯಕ್ಷಗಾನ ಸರ್ ಹೇಳ್ತಾರೆ, ಅದು ಭರತನಾಟ್ಯದ ಹಾಗೆ ಹೀಗೆ ಅಲ್ಲ ಮೇಡಮ್, ಅದು ಸ್ವಲ್ಪ ನಾನಂದರೆ ವಿಲನ್ ಎಲ್ಲ ಮಾಡೋದು ಬಣ್ಣದ ವೇಷದಲ್ಲಿ, ಅದು ಸ್ವಲ್ಪ ಗಟ್ಸ್ ಬೇಕು ಮೇಡಮ್, ಅದೆಲ್ಲ ಹೇಳೋದು ಕಲಿಸಿಕೊಡೋದು ಇವರು ಅದ್ರಲ್ಲಿ ಒಳ್ಳೇದಾಗ್ತದೆ. ಬಂದ ನಂತರ ಎಲ್ಲರಿಗೂ ಗೊತ್ತು, ದೂರದಲ್ಲಿ ನೋಡಿ ಏನಾದರೂ ಕಮೆಂಟ್ ಮಾಡಿದರೆ ಏನಿಲ್ಲ, ಇಳಿದು ಮಾಡಬೇಕು. ನಿನಗೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿ ಇಳಿ. ನೀನು ಇಳಿತಿದ್ರೆ ದೇವರು ಅಂತೇಳಿ ಯಾವ ರೂಪ ಅಂತ ಹೇಳಿದಿಲ್ಲ, ಅದೊಂದು ಶಕ್ತಿ ಉಂಟು ಹೇಳ್ತೇನೆ ನಾನು. ಪ್ರಕೃತಿ ಅಂತಲೂ ಹೇಳ್ಬೋದು. ನಮ್ಮ ಹಿಂದೆ ನಾವು ಮಾಡಬೇಕು ಅಂದರೆ ನಮ್ಮ ಹಿಂದೆ ಖಂಡಿತವಾಗಿ ಬರ್ತದೆ, ನಮಗೆ ಸಪೋರ್ಟ್ ಸಿಗ್ತದೆ. ಈಗ ನಮ್ಮದೇ ನೋಡಿ ಯಕ್ಷಗಾನ, ನಾನು ಹೇಳ್ತೇನೆ 78,000ದಲ್ಲಿ 2 ಲಕ್ಷ ಕಲೆಕ್ಷನ್ ಆಗಿದೆ ಅಂದರೆ 78,000 ಉಳಿದಿದೆ ಅಂದರೆ ಅದು ದೇವರ ಕಾರ್ಬಾರ್. ಹಾಗೆ ಅದಕ್ಕೆ ನಾನು ಹಾಗೇನೆ ಹೇಳ್ತೇನೆ, ಸಾಧಿಸಿದರೆ ಸಬಲನಾಗಬಹುದಂದ್ರೆ ಗಾದೆ ಉಂಟಲ್ಲ, ಅಥವಾ ನಾವು ಹೇಳೋದು ಏನಿಲ್ಲ. ನನಗೆ ಚಾನ್ಸ್ ಸಿಕ್ಕಿತ್ತು, ನನಗೆ ಫ್ಯಾಮಿಲಿ ಒಳ್ಳೇದು ಸಿಕ್ಕಿತ್ತು, ಗಂಡನ ಮನೆಯಲ್ಲಿ ಕೂಡ ಅವ್ರದ್ದು ಯಾರ್ದು ಏನು ಪ್ರಾಬ್ಲಮ್ ಇಲ್ಲ, ಅದರಿಂದ ನನಗೆ ಮುಂದೆ ಹೋಗ್ಲಿಕ್ಕೆ ಆಯಿತು. ಕೆಲವರಿಗೆಲ್ಲ ಇರ್ತದೆ ಒಂದು ಏನು ಹೊರಗೆ ಹೋದ್ರೆ ಏನಾಗ್ತದ ಅಂತ. ಈಗಿನ ಪ್ರಸಂಗ ಅಲ್ಲ, ಈಗಿನ ವ್ಯವಸ್ಥೆ ಹಾಗೆ ಉಂಟು, ಆದರೆ ಹೇಳಲಿಕ್ಕೆ ಆಗುದಿಲ್ಲ. ಆದರೆ ನಾವು ನಮ್ಮ ಮಕ್ಕಳಿಗೆ ಹೀಗುಂಟು ಹೇಳಿ ನಾವು ಕಳಿಸ್ಬೋದು. ಅದನ್ನು ನಡೆಸೋದು ಮಕ್ಕಳದು ಅಥವಾ ದೊಡ್ಡವರು ಇರಲಿ, ಅವರಿಗೊಂದು ಆಸೆ ಇದ್ದರೆ ಅವ್ರು ಮಾಡಿಯೇ ತೋರಿಸ್ಬೇಕು. ಅವರು ನಮ್ಮ ಪ್ರಪಂಚ ಎಂತ ಈಗ ನೋಡಿದ್ರೆ ಇಲ್ಲ, ಕಣ್ಮುಚ್ಚಿ ಬಿಡುವಾಗ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಆಗ ನಮ್ಗೆ ಏನು ಪ್ರತಿಭೆ ಉಂಟು ಅದನ್ನು ನಾವು ತೋರಿಸ್ಬೇಕು, ಅಥವಾ ಬೇರೆ ಅದು ಪ್ರತಿಭೆ ಉಂಟು ಅದನ್ನು ಎತ್ತುವ ಪ್ರಯತ್ನ ಮಾಡಬೇಕು. ಅಂದರೆ ಮತ್ತು ನೀವು ಯಾರು ಏನು ಹೇಳಿ ಅಯ್ಯೋ ಹಾಗೆ ಹೇಳಿ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೆಚ್ಚಾಗಿ ಹಾಗೆ ಹೊರಗೆ ಹೋಗೋದು ಕೂಡ ಕಡಿಮೆ, ಏನು ಬೇಕಿದ್ರೆ ಹೋಗೋದು ಮಾಡೋದು ಬರೋದು ಹಾಗೆ. ಇಷ್ಟೊತ್ತು ನಮ್ಮ ಜೊತೆ ನಿರಂಜಯ ನಾರಾಯಣ್ ಇವರ ಸುಮಾರು ವರ್ಷಗಳಿಂದ ಮಾಡಿದ ಯಕ್ಷಗಾನ ಹಾಗೂ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಕಲಿಯಲು ಆಸಕ್ತಿ ಇದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಆಗಿದ್ದಾರೆ, ಹಾಗೂ ಹಲವಾರು ಮಹಿಳೆಯರಿಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಇವರು ತಮ್ಮ ಮೊದಲ ದಿನದಿಂದ ಯಕ್ಷಗಾನದ ಹಾದಿ ಹಾಗೂ ವಿವಿಧ ತರಗತಿಗಳ ಕಷ್ಟ ಕಾರ್ಪಣ್ಯ ಹಾಗೂ ಅವರ ಜೀವನ ಚರಿತ್ರೆ ಬಗ್ಗೆ ನಮ್ಗೆ ಹೇಳಿದ್ದಾರೆ. MR ಪಿಕ್ಚರ್ಸ್ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವಂದನೆಗಳು.